ಸಂಘಟನೆ ಆಗಬೇಕು, ಹಿಂದೂಗಳ ರಕ್ಷಣೆ ಆಗಬೇಕಂತೇಳಿ ಹೋರಾಟವನ್ನ ಮಾಡಿಕೊಂಡು ಬಂದಿರುವಂಥ ಶ್ರೀ ಚಿನ್ಮಯ ಕೃಷ್ಣದಾಸ್ ಪ್ರಭುಗಳನ್ನ ಬಂಧಿಸಿ ಅವರ ಮೇಲೆ ಕೇಸನ್ನು ದಾಖಲಿಸಿ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯವನ್ನ ಮಾಡುವಂತ ಕೆಲಸ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆ. ಇದನ್ನ ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಇಡೀ ದೇಶದಾದ್ಯಂತ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಇಂದು ಮತ್ತು ನಾಳೆ ಈ ಒಂದು ದೌರ್ಜನ್ಯವನ್ನ ಖಂಡಿಸಿ ಪ್ರತಿಭಟನೆಯನ್ನ ಆಯೋಜನೆ ಮಾಡಿಕೊಂಡಿದೆ. ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮಂಗಳೂರು ಜಿಲ್ಲೆಯ ವತಿಯಿಂದ ಮಂಗಳೂರಿನ ಕೇಂದ್ರ ಭಾಗ ಮಿನಿ ವಿಧಾನಸೌಧದ ಮುಂದೆ ನಾವು ಈ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದೇವೆ. ಪ್ರತಿಭಟನೆಗೆ ಬಂದಿರತಕ್ಕಂತ ಎಲ್ಲ ಹಿಂದೂ ಬಂಧುಗಳು, ದೇಶ ಪ್ರೇಮಿ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನಮ್ಮ ಜೊತೆ ಇಡೀ ಹಿಂದೂ ಸಮಾಜಕ್ಕೆ ನಿರಂತರವಾಗಿ ಮಾರ್ಗದರ್ಶನವನ್ನ ಮಾಡಿಕೊಂಡು ಹಿಂದೂ ಸಮಾಜಕ್ಕೆ ತೊಂದರೆಯಾದಾಗ ತಕ್ಷಣ ಅದಕ್ಕೆ ಸ್ಪಂದನೆಯನ್ನು ನೀಡಿ ಹಿಂದೂ ಸಮಾಜದೊಟ್ಟಿಗೆ ನಿರಂತರವಾಗಿ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಇರತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳು ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರ ಉಪಸ್ಥಿತಿಯನ್ನ ಭಕ್ತಿಪೂರ್ವಕವಾಗಿ ಈ ಒಂದು ಪ್ರತಿಭಟನೆಗೆ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದವನ್ನ ಬೇಡುತ್ತಾ ಈ ಒಂದು ಪ್ರತಿಭಟನೆ ಸಭೆಯಲ್ಲಿ ನಮ್ಮ ಜೊತೆ ಇಸ್ಕಾನ್ ಸಂಸ್ಥೆಯ ಸ್ವಾಮೀಜಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಶ್ರೀ ಪ್ರೇಮ ಭಕ್ತಿ ಪ್ರಭು ಅಧ್ಯಕ್ಷರು ಇಸ್ಕಾನ್ ಕುಡುಪು ಕಟ್ಟೆ, ಇವರು ಕೂಡ ಈ ಒಂದು ಪ್ರತಿಭಟನೆ ಸಭೆಯಲ್ಲಿ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ವಿಶ್ವ ಹಿಂದೂ ಪರಿಷತ್ ಹಾಗೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಪ್ರತಿಭಟನೆಗೆ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆ ನಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು, ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ದಕ್ಷಿಣ ಪ್ರಾಂತದ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಂ ಬಿ ಪುರಾಣಿಕ್ ಜಿ ಅವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಈ ಒಂದು ಸಭೆಗೆ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ ಸಹಸೇವಾ ಪ್ರಮುಖರಾದಂಥ ಗೋಪಾಲ್ ಕುತ್ತಾರ್ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಮಂಗಳೂರು ಜಿಲ್ಲೆಯ ಅಧ್ಯಕ್ಷರಾದಂಥ ಎಚ್ ಕೆ ಪುರುಷೋತ್ತಮ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆಯ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸನ್ನ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಈ ಪ್ರತಿಭಟನೆಗೆ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಮಂಗಳೂರು ವಿಭಾಗದ ಸಹ ಕಾರ್ಯದರ್ಶಿಗಳಾದಂಥ ಶಿವಾನಂದ ಮೆಂಡನ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮಂಗಳೂರು ವಿಭಾಗದ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರು, ಮಂದಿರ ಅರ್ಚಕ ಪುರೋಹಿತ ಸಂಪರ್ಕ ಪ್ರಮುಖರಾದಂಥ ಕೊಳಲಿ ಗಿರಿಪ್ರಕಾಶ್ ತಂತ್ರಿ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ಬಜರಂಗ ದಳದ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಸಂಯೋಜಕರಾದಂಥ ಭುಜಾಂಗ್ ಕುಲಾಲ್ ಅವರು ಈ ಪ್ರತಿಭಟನೆಯಲ್ಲಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಬಜರಂಗ ದಳದ ವಿಭಾಗದ ಸಂಯೋಜಕರಾದಂಥ ಪುನೀತ್ ಅತ್ತಾವರ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಕಾರ್ಯದರ್ಶಿಗಳಾದಂಥ ಶರಣ್ ಪಂಪೋಯ್ಲು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಸಾಸ್ನ ಗಣೇಶ್ ಪೊದುವಾಲ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ, ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಶಕೀಲಾ ಕಾವಾ ಹಾಗೂ ಬಂದಿರತಕ್ಕಂಥ ಎಲ್ಲ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಮಾತೃಶಕ್ತಿ, ದುರ್ಗಾವಾಹಿನಿ ಸಂಘ ಹಾಗೂ ವಿವಿಧ ಕ್ಷೇತ್ರದ ಎಲ್ಲ ಪ್ರಮುಖರನ್ನ, ಬಂದಿರತಕ್ಕಂಥ ಎಲ್ಲ ಶ್ರದ್ಧೆಯ ಭಕ್ತರು, ಹಿಂದೂ ಧರ್ಮದ ಅಭಿಮಾನಿಗಳು ಎಲ್ಲರನ್ನ ಕೂಡ ಆತ್ಮೀಯವಾಗಿ ಒಂದು ಪ್ರತಿಭಟನೆಗೆ ಸ್ವಾಗತಿಸುತ್ತಾ, ಅದೇ ರೀತಿ ಈ ಒಂದು ಪ್ರತಿಭಟನೆಗೆ ಬಂದಿರತಕ್ಕಂಥ ದೃಶ್ಯ ಹಾಗೂ ಮಾಧ್ಯಮ ಮಿತ್ರರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಪೊಲೀಸ್ ಇಲಾಖೆಯನ್ನು ಕೂಡ
ಇಲಾಖಾ ಸಿಬ್ಬಂದಿಯವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಪ್ರಾರಂಭದಲ್ಲಿ ರಾಮತಾರಕ ಮಂತ್ರ ಹನುಮಾನ್ ಚಾಲಿಸದೊಂದಿಗೆ ಈ ಒಂದು ಪ್ರತಿಭಟನೆಯನ್ನು ಪ್ರಾರಂಭಿಸೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ 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 ಅತುಲಿತ ಬಲಧಾಮಂ ಸ್ವರ್ಣಶೈಲಾಪದೇಯಂ ಗನುಜಗನ ಕುಶಾಲಂ ಸಕಲ ಗುಣ ನಿಧಾನಂ ವಾನರಾವಧೀಯಂ ಗಣಪತಿ ಪ್ರಿಯಭಕ್ತಂ ವಾದಜಾತಂ ನಮಾಮಿ ಶ್ರೀ ಗುರು ಶರಣ ಸರೋಜರಜ ನಿಜ ಮನ ಮುಕುರ ಸುಧಾರಿ ವರಣ ರಘುವರ ವಿಮಲ ಜಸು ಯೋಧಾಯ ಕುಮಲಚಾರಿ ಬುದ್ಧಿವೀರ ತನುಜಾನಿಕೆ ಸುಮಿರೋ ಪವನ ಕುಮಾರ ವಿದ್ಯಾದೇವು ಮೋಹಿ ಅರಗು ಕರೀಶ್ವರಿಕಾರ ವಿಶತಿ ಲೋಕವು ಜಾಗ ರಾಮದೂತ ತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಮ ಬಜರಂಗಿ ಸುಮತಿ ನಿವಾರ ಸುಮತಿ ಕೇಸಂಗಿ ಕಂಚನ ಮರಣ ವಿರಾಜ ಸುಬೇಸ ಕಾನನ ಕುಂಡಲ ಕುಂಚಿತ ಕೇಶ ಆತು ವಜ್ರ ಹೌದ ಜಾವಿರಾಜೆ ಪಾಂಗೆ ಮೋಜೆ ಜನೆ ಗೋಸಾಗೆ ಶಂಕರ ಸುವನ ಕೇಸರಿ ನಂದನ್ तेज प्रताप महाजगवंदन विद्यावान गुणी अति चातुर राम काज कर देखो आतुर प्रभु चरित्र सुनि देखो रसिया राम लखन सीता मन बसिया सूक्ष्म रूप धरि सियहि दिखावा विकट रूप धरि लंक जरावा भीम रूप धरि असुर संहारे रामचंद्र के काज संवारे आय सजीवन लखन जियाहे श्री रघुवीर हरष उर लाए रघुपति कीनी बहुत बड़ाए तुम मम प्रिय भरतई सम भाई सास बदन तुमरो यश गावे कही श्रीपति कंठ मम मिलाय राजपद दीना तुम्हारो मंत्र विभीषण माना लंकेश्वर भय सब जग जाना जुग सहस्र योजन पर भानु तीनों ताहि मधुर फल जानु प्रभु मुद्रित मेरे मुख माहि जलधि लांघि गए हजरत नाहि दुर्गम काज जगत के जेते सुगमानुग्रह तुम्हारे तेते ಹಿಂದೂ ವಿರೋಧಿ ಬಾಂಗ್ಲಾ ಜಿಹಾದಿಗಳಿಗೆ ರಕ್ಷಿಸಿ ರಕ್ಷಿಸಿ ಬಾಂಗ್ಲಾ ಹಿಂದೂಗಳನ್ನ ರಕ್ಷಿಸಿ 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 ಬಾಂಗ್ಲಾ ಹಿಂದೂಗಳನ್ನ ರಕ್ಷಿಸಿ ರಕ್ಷಿಸಿ ಬಾಂಗ್ಲಾ ಹಿಂದೂಗಳನ್ನ ರಕ್ಷಿಸಿ बोलो भारत माता की बोलो भारत माता की
ಹಿಂದೂ ಸಮಾಜವನ್ನು ಸಂಘಟಿಸುತ್ತಾ ಹಿಂದೂ ಸಮಾಜಕ್ಕೆ ಧೈರ್ಯ ತುಂಬುವ ಕೆಲಸವನ್ನ ಮಾಡ್ತಕ್ಕಂಥ ಶ್ರೀ ಚಿನ್ಮಯ ಕೃಷ್ಣದಾಸ್ ಪ್ರಭುಗಳನ್ನ ಬಂಧಿಸಿ ಅವರ ಮೇಲೆ ಕೇಸನ್ನ ದಾಖಲಿಸಿರುವುದನ್ನು ಖಂಡಿಸಿ ಇವತ್ತು ದೇಶದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದೆ. ಇವತ್ತು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ಜಿಲ್ಲೆಯ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಆ ಒಂದು ಶ್ರೀ ಚಿನ್ಮಯ ಕೃಷ್ಣದಾಸ್ ಪ್ರಭುಗಳ ಮೇಲೆ ಹಾಕಿರ್ತಕ್ಕಂಥ ಕೇಸನ್ನು ಹಿಂಪಡೆದು ಅವರನ್ನ ಬಿಡುಗಡೆಗೊಳಿಸಬೇಕು. ಬಾಂಗ್ಲಾದಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆಯನ್ನು ನೀಡಬೇಕೆನ್ನುವಂತ ಆಗ್ರಹವನ್ನ ಮಾಡುತ್ತಾ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಮುಖರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮುಂದಕ್ಕೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ವಿಶ್ವ ಹಿಂದೂ ಪರಿಷತ್ತಿನ ದಕ್ಷಿಣ ಪ್ರಾಂತದ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ MB ಪುರಾಣಿಕ್ ಜಿ ಅವರು. ओ भारत माता की सनातन हिंदू धर्म की बोलो बजरंग बली की परम पूज्य ಮೋಹನ್ ದಾಸ್ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಶಿರವಾಗಿ ವಂದಿಸುತ್ತಾ ವಿಶ್ವ ಹಿಂದೂ ಪರಿಷತ್ತು ಮತ್ತು ಅನ್ಯಾನ್ಯ ಹಿಂದೂ ಸಂಘಟನೆಗಳ ಎಲ್ಲ ಹಿರಿಯರೇ ಮಾತೆಯರೇ ಬಂಧುಗಳೇ, ಕಳೆದ 3-4 ತಿಂಗಳಿನಿಂದ ನಮ್ಮ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಏನೆಲ್ಲ ಅನಾಹುತಗಳು ಆಗ್ತಾ ಇದೆ, ಜಾತ್ಯತೀತ ಆಡಳಿತವನ್ನು ಅಲ್ಲಿಯ ಮತೀವಾದಿ ಸಂಘಟನೆಗಳು ಸೇರಿ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಚಳವಳಿಯನ್ನು ಆರಂಭ ಮಾಡಿ ಅಲ್ಲಿಯ ಪ್ರಧಾನಮಂತ್ರಿಗಳನ್ನು ಊರು ಬಿಟ್ಟು ಹೋಗುವ ಹಾಗೆ ಮಾಡಿತು. ಜೊತೆಗೆ ಬಾಂಗ್ಲಾದೇಶ 72ರಲ್ಲಿ ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿ ಪೂರ್ವ ಪಾಕಿಸ್ತಾನದ ಬದಲಾಗಿ ಬಾಂಗ್ಲಾದೇಶ ಎನ್ನುವ ಹೆಸರನ್ನು ಪಡೀಲಿಕ್ಕೆ ಪ್ರಮುಖ ಕಾರಣ ಭಾರತ, ಮುಖ್ಯವಾಗಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಸೇನೆಯ ವೀರ ಸೇನಾನಿಗಳು ಒಂದು ತೊಟ್ಟು ರಕ್ತದ ಹನಿ ನೆಲದ ಮೇಲೆ ಬೀಳದ ಹಾಗೆ ಯಾವುದೇ ರೀತಿಯ ಪ್ರಾಣ ಹಾನಿ ಆಗದ ರೀತಿಯಲ್ಲಿ 92,000 ಪಾಕಿಸ್ತಾನಿ ಸೈನಿಕರನ್ನು ವಶಪಡಿಸಿಕೊಂಡು ಶೇಖ್ ಮುಜಿಬುರ್ ರೆಹಮಾನ್ ಅವರಿಗೆ ಒಂದು ಸ್ವತಂತ್ರ ದೇಶದ ಪ್ರಧಾನಿಯ ಪಟ್ಟವನ್ನು ವಹಿಸಿ ಭಾರತ ಕೊಟ್ಟಿತು. ಆವತ್ತಿನಿಂದ ಇವತ್ತಿನವರೆಗೆ ಅದೊಂದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿಸಿಕೊಂಡಿತ್ತು. ಆ ಸಂದರ್ಭದಲ್ಲಿ 37.5% ಹಿಂದೂಗಳು ಬಾಂಗ್ಲಾದೇಶದಲ್ಲಿದ್ದರು. ಯಾವುದೇ ಸದ್ದು ಗದ್ದಲ ಇಲ್ಲದೆ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಕಿರುಕುಳವನ್ನು ಕೊಡ್ತಾ, ಇಲ್ಲಿ ಕೂಡ ಅದೇ ನಡೀತಾ ಇದೆ, ಕೊಡ್ತಾ ಭದ್ರತೆ ಇಲ್ಲ, ನಮಗೆ ಇಲ್ಲಿ ಸೇಫ್ಟಿ ಇಲ್ಲ ಎನ್ನುವುದನ್ನು ಅವರಿಗೆ ಮನವರಿಕೆ ಮಾಡಿಕೊಂಡು ಅಲ್ಲಿಯ ಹಿಂದೂಗಳು ಸ್ವಲ್ಪ ಅಂಶ ಇಸ್ಲಾಮಿಗೆ ಮತಾಂತರ ಆದರೂ ಉಳಿದವರೆಲ್ಲ ದೇಶ ಬಿಟ್ಟು ಹೋಗಿ ಈಗ ಬಾಂಗ್ಲಾದೇಶದಲ್ಲಿರ್ತಕ್ಕಂಥದ್ದು ಕೇವಲ 7.5% ಹಿಂದೂಗಳು ಮಾತ್ರ. ನಮ್ಮ ಜಗತ್ತಿನಲ್ಲಿ ಯಾವುದೇ ಒಂದು ಧರ್ಮವನ್ನು ನೀವು ಅವಲೋಕನ ಮಾಡಿದರೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಲ್ಲರ ಬಗ್ಗೆ ಸಮಭಾವ, ಜಾತ್ಯತೀತ ಮನೋಭಾವ, ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಿಗೆ ಬದುಕುವಂತಹ ಓಂ ಮಠದ ಶ್ರೀ ಸ್ವಾಮಿಗಳು ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತ. ಆಗಿದ್ದಂಥ ಒಂದು ಹಿಂದೂ ಚಿಂತನೆ ಏನಿದೆ, ಜಗತ್ತಿನಲ್ಲಿ 2 ಕಮ್ಯುನಿಟಿಗೆ, 2 ಧರ್ಮಗಳಿಗೆ ವಿಶೇಷವಾದಂಥ ಹಾನಿ, ಭಯದ ವಾತಾವರಣ ನಿರ್ಮಾಣವಾಗಿತ್ತು.
ಒಂದು ಯಹೂದ್ಯರಿಗೆ, ಈಗ ಇಸ್ರೇಲ್ನಲ್ಲಿ ನೆಲೆಸಿರ್ತಕ್ಕಂಥ ಯಹೂದ್ಯರಿಗೆ, ಜಗತ್ತಿನಲ್ಲಿ ಯಹೂದ್ಯರನ್ನು ನಾಶ ಮಾಡಬೇಕು ಅಂತೇಳಿ ಹಿಟ್ಲರ್ 2ನೇ ಮಹಾಯುದ್ಧದಲ್ಲಿ ದೊಡ್ಡ ಕೆಲಸವನ್ನು ಮಾಡಿದ. ಅನಂತರ ಪಾಕಿಸ್ತಾನದಲ್ಲಿ ಬೇರೆ ರಾಷ್ಟ್ರಗಳಲ್ಲಿದ್ದಂಥ ಹಿಂದೂಗಳಿಗೆ ತೊಂದರೆಯನ್ನು ಕೊಟ್ಟು, ಕಿರುಕುಳವನ್ನು ಕೊಟ್ಟು, ಹಿಂದೂ ಮತಾಯಾನುಗಳಿಗೆ ತೊಂದರೆ ಮಾಡತಕ್ಕಂಥ ಒಂದು ಪ್ರವೃತ್ತಿ ಲೋಕದಲ್ಲಿ ನಡೀತಾ ಇದೆ. ಅದಕ್ಕೆ ನಾನು ಹೇಳಿದೆ, ಯಹೂದ್ಯ ಸಮಾಜವನ್ನು ಬಿಟ್ಟರೆ ಅತ್ಯಂತ ಶೋಷಣೆಗೆ ಒಳಗಾದಂತಹ ಒಂದು ಧರ್ಮ, ಒಂದು ಸಮಾಜ ಇದ್ದರೆ ಅದು ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮ. 7.5% ಇದ್ದಂಥ ಹಿಂದೂಗಳನ್ನು ಬಾಂಗ್ಲಾದೇಶದಲ್ಲಿ ಎಬ್ಬಿಸಿ ಹೊರಗೆ ತಳ್ಳತಕ್ಕಂಥ ಒಂದು ಷಡ್ಯಂತ್ರ ನಡೀತಾ ಇದೆ. ಇವತ್ತು ಮೊನ್ನೆ ಅದು ಜಾತ್ಯತೀತ ರಾಷ್ಟ್ರ ಅಲ್ಲ, ಮುಸ್ಲಿಂ ಭಾಷೆಯುಳ್ಳಂತಹ ರಾಷ್ಟ್ರ, ಅದು ಇಸ್ಲಾಂ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು ಎನ್ನುವಂಥ ಒಂದು ಹೋರಾಟ ನಡೀತಾ ಇದೆ. ಅನಂತರ ಇಡೀ ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪಿಸುವ ಉದ್ದೇಶದಿಂದ ಹುಟ್ಟಿಕೊಂಡಂತಹ ಒಂದು ಸಂಸ್ಥೆ ಇಸ್ಕಾನ್, ಕೃಷ್ಣ ಕಾನ್ಷಿಯಸ್. ಜಗತ್ತಿನಲ್ಲಿ ಕೃಷ್ಣ ಭಗವಂತನ ಬಗ್ಗೆ ಪ್ರೀತಿ, ಆದರ, ಅವನ ಸಂದೇಶ, ಭಗವದ್ಗೀತೆ, ಭಾರತ, ಮಹಾಭಾರತ, ಭಾಗವತ ಇದನ್ನೆಲ್ಲ ಪ್ರಚಾರ ಮಾಡಿಕೊಂಡು ಜನಗಳ ಪ್ರೀತಿಯನ್ನು ಗಳಿಸುತ್ತಾ ಬಡ ಬಗ್ಗರ, ದಲಿತರ, ದೀನರ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ಪ್ರಬಲವಾದಂಥ ಒಂದು ಸಂಘಟನೆ. ಇಟ್ಸ್ ಎ ಮೂಮೆಂಟ್, ಹಿಂದೂ ಧರ್ಮದ ಒಂದು ಭಾಗ. ಇಟ್ಸ್ ಎ ಕಲ್ಟ್ ಆರ್ ಮೂಮೆಂಟ್ ಇಸ್ಕಾನ್. ಇವತ್ತು ಇಸ್ಕಾನ್ ಸಂಸ್ಥೆಗೆ ಜಗತ್ತಿನಲ್ಲಿ ಅತ್ಯಂತ ಗೌರವ ಇದೆ. ನಮ್ಮ ಸಾಧುಗಳ ಹಾಗೆ ಎಲ್ಲವನ್ನ ಬಿಟ್ಟು ಕಾಕಿ ಬಣ್ಣ ಅಥವಾ ಬಿಳಿ ಬಣ್ಣದ ಬಟ್ಟೆಯನ್ನು ತೊಟ್ಟುಕೊಂಡು ಕೇವಲ ಒಂದು ಪೌಂಡ್ರ ಮತ್ತು ಗೋಪಿ ನಾಮವನ್ನು ಇಟ್ಕೊಂಡು ರಾಮ ಕೃಷ್ಣನ ಭಜನೆಯನ್ನು ಮಾಡುತ್ತಾ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು, ಕೃಷ್ಣನ ಚಿಂತನೆ, ಭಗವದ್ಗೀತೆಯ ಸಾರಗಳು ಜನಸಾಮಾನ್ಯರಿಗೆ ಮುಟ್ಟಬೇಕು. ಆ ದೃಷ್ಟಿಯಿಂದ ಇಸ್ಕಾನ್ ಸಂಸ್ಥೆ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಇಸ್ಕಾನ್ ಸಂಸ್ಥೆ ಹಿರಿಯರು ನಮ್ಮ ಜೊತೆ ಇದ್ದಾರೆ. ಬಂಧುಗಳೇ, ಅಂತಹ ಒಂದು ಶಾಂತಿ ಪ್ರಿಯವಾದಂಥ ಒಂದು ಸಂಘಟನೆ, ಅದರ ಹಿರಿಯರನ್ನು, ಕೃಷ್ಣದಾಸ ಸ್ವಾಮಿಗಳನ್ನು ಏನೂ ಕಾರಣ ಕೊಡದೆ ಬಂಧಿಸಿದರು. ಯಾಕೆ ಬಂಧಿಸಿದ್ರು ಅಂತಂದರೆ, ಹಿಂದೂಗಳಿಗೆ ರಕ್ಷಣೆ ಬೇಕು, ಅಲ್ಪಸಂಖ್ಯಾತ ಹಿಂದೂಗಳಿಗೆ ಭದ್ರತೆ ಬೇಕು, ಹಿಂದೂ ಹೆಣ್ಣು ಮಕ್ಕಳಿಗೆ ಬದುಕಲಿಕ್ಕೆ ಅವಕಾಶ ಬೇಕು. ಅದಕ್ಕೋಸ್ಕರ ಆಂದೋಲನ ಮಾಡ್ತಾ ಇದ್ದಂತಹ ಸಮಸ್ತ ಹಿಂದೂಗಳ ನಾಯಕತ್ವವನ್ನು ಅವರು ವಹಿಸಿದ್ರು. ಅದೇ ಒಂದು ಕಾರಣಕ್ಕೆ ಅವರನ್ನು ವಿನಾಕಾರಣ ಬಂಧಿಸಿದ್ರು. ಅಲ್ಲಿರ್ತಕ್ಕಂತಹ ಸರ್ಕಾರ, ಅಲ್ಲಿರ್ತಕ್ಕಂತಹ ಕೋರ್ಟು, ಇದು ಎಲ್ಲ ಕೂಡ ಅಲ್ಪಸಂಖ್ಯಾತ ಹಿಂದೂಗಳಿಗೆ ವಿರೋಧಿ ಸಂಸ್ಥೆಗಳಾಗಿವೆ. ನಮ್ಮ ಪ್ರಾರ್ಥನೆ ಇಷ್ಟೇ, ಇವತ್ತು ಭಾರತದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬಾಂಗ್ಲಾದೇಶದ ನುಸುಳುಕೋರರಿದ್ದಾರೆ. ಇದು ನಮ್ಮ ಪಶ್ಚಿಮ ಬಂಗಾಳ, ಬಿಹಾರ, ಅಸ್ಸಾಂ, ಉತ್ತರ ಪ್ರದೇಶ ಬಿಡಿ, ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಲಕ್ಷಾಂತರ ಜನ ಅಲ್ಲಿಂದ ನುಸುಳುಕೋರರು ಬಂದು ಉದ್ಯೋಗ ವ್ಯಾಪಾರದಲ್ಲಿದ್ದಾರೆ. ನಮ್ಮಲ್ಲಿ ಇಲ್ಲಿರತಕ್ಕಂತಹ ಸರ್ಕಾರವಾಗಲಿ, ಬಹುಸಂಖ್ಯಾತ ಹಿಂದೂಗಳಾಗಲಿ, ಅವರಿಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡುವಂಥ ಗೋಚಿಗಳು ನಮ್ಗೆ ಗೊತ್ತಿದೆ. ಅವರು ಭಾರತೀಯರಲ್ಲ, ಅವರೆಲ್ಲ ಆಧಾರ ಕಾರ್ಡ್ ಇಲ್ಲ, ಅದು ಗೊತ್ತಿದ್ದರೂ ಕೂಡ ಪಾಪ ಜೀವನಕ್ಕೋಸ್ಕರ ಬಂದಿದ್ದಾರೆ. ಅವರು ಇಲ್ಲಿ ಜೀವನವನ್ನು ಮಾಡಿಕೊಂಡು ಹೋಗಲಿ ಎನ್ನುವ ದೃಷ್ಟಿಯಿಂದ ಸಹಕಾರ ಕೊಡ್ತಕ್ಕಂಥ ಹಿಂದೂ ಸಮಾಜ, ಭಾರತದ ಸಮಾಜ
ಆ ವಿಷಯ ಗೊತ್ತಿದ್ದು ಕೂಡ ಬಾಂಗ್ಲಾದೇಶದಲ್ಲಿ ಬಹುಸಂಖ್ಯಾತ ಮುಸ್ಲಿಂ ಜನಾಂಗ, ಅದರಲ್ಲಿ ಕೆಲವು ಸಂಖ್ಯೆಯಲ್ಲಿರ್ತಕ್ಕಂಥ ಟೆರರಿಸ್ಟ್ ಭಯೋತ್ಪಾದಕರು ಹಿಂದೂ ಸಮಾಜದ ದಮನ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ತು ಕೇವಲ ಭಾರತದಲ್ಲಿರ್ತಕ್ಕಂತಹ ಹಿಂದೂಗಳ ಕ್ಷೇಮವನ್ನು ಬಯಸುವುದಲ್ಲ, ಜಗತ್ತಿನ ಯಾವ ಮೂಲೆಯಲ್ಲಿ ನಮ್ಮ ಹಿಂದೂಗಳು ಸನಾತನ ಧರ್ಮೀಯರು ನೆಲೆಸಿದರೆ ಅವರ ರಕ್ಷಣೆ, ಅವರ ಹಿತಚಿಂತನೆ, ಅವರ ಯೋಗಕ್ಷೇಮವನ್ನು ಬಯಸುವಂತಹದ್ದು ವಿಶ್ವ ಹಿಂದೂ ಪರಿಷತ್ತಿನ ಆದ್ಯ ಧ್ಯೇಯ ಕರ್ತವ್ಯ. ಆ ದೃಷ್ಟ್ಯ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಪ್ರತಿಯೊಂದು ಘಟಕದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ವಿನಾಕಾರಣ ಬಂಧಿಸಿದಂತಹ ಇಸ್ಕಾನಿನ ಹಿರಿಯ ಸ್ವಾಮಿಗಳನ್ನು ನಿಶ್ಶರ್ತವಾಗಿ ನೀವು ಬಿಡುಗಡೆಗೊಳಿಸಬೇಕು. ಬಾಂಗ್ಲಾದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ಹಿಂದೂಗಳಿಗೂ ಕೂಡ ಅಲ್ಲಿ ಬದುಕುವ ಸಮಾನ ಅವಕಾಶವನ್ನು ಕೊಡಬೇಕು ಎನ್ನುವಂಥ ಒಂದು ಕೂಗು ಅಳಲು ನಮ್ಮ ಹತ್ರ ಇದೆ. ಬಂಧುಗಳೇ, ಲಕ್ಷಾಂತರ ಸಂಖ್ಯೆಯಲ್ಲಿರ್ತಕ್ಕಂಥ ಭಾರತದಲ್ಲಿ ಇರ್ತಕ್ಕಂತಹ ನುಸುಳುಕೋರ ಬಾಂಗ್ಲಾದೇಶೀಯರ ಪರಿಸ್ಥಿತಿ ಏನಾಗ್ಬೋದು? ಭಾರತದ ಜನ ಒಂದು ಪಕ್ಷ ಎದ್ದು ನಿಂತರೆ, ಪ್ರತಿಭಟಿಸಿದರೆ ಎನ್ನುವುದನ್ನು ಅಲ್ಲಿಯ ಸರಕಾರ, ಅಲ್ಲಿಯ ಪ್ರಚೋದನಕಾರರು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ರೀತಿಯ ಒಂದು ಥ್ರೆಟ್ಟನ್ನು ನಾನು ಕೊಡ್ತಾ ಇಲ್ಲ. ಹಿಂದೂಗಳು ಶಾಂತಿ ಪ್ರಿಯರು, ಸಹನಶೀಲರು, ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು ಎನ್ನುವ ಒಂದು ಧ್ಯೇಯ ವಾಕ್ಯದಲ್ಲಿ ಬದುಕುವಂತಹ ಹಿಂದೂಗಳನ್ನು ವಿನಾಕಾರಣ ಕೆರಳಿಸಬೇಡಿ. ನಮ್ಮ ಸಹೋದರ ಸಹೋದರಿಯರು ಪಾಕಿಸ್ತಾನ, ಬಾಂಗ್ಲಾದೇಶ್ ಇಸ್ಲಾಂ ರಾಷ್ಟ್ರದಲ್ಲಿದ್ದಾರೆ. ಅವರ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಇರತಕ್ಕಂಥ ಇಸ್ಕಾನ್ ಸಂಸ್ಥೆಯ ನಮ್ಮ ಗುರುಗಳಿಗೆ, ಬಂಧುಗಳಿಗೆ ಇದೇ ರೀತಿಯ ಹಿಂಸೆ, ಭಯವನ್ನು ಹುಟ್ಟಿಸಿ ಬಾಂಗ್ಲಾದೇಶದಲ್ಲಿರ್ತಕ್ಕಂಥ ನಮ್ಮ ಹಿಂದೂ ಸಮಾಜ ಬಂಧುಗಳಿಗೆ ತೊಂದರೆಯನ್ನು ಮಾಡಿದರೆ ಅದರ ಪರಿಣಾಮ ಬೇರೆ ರೀತಿಯಲ್ಲಿ ಪ್ರಕಟವಾಗ್ತದೆ. ದಯವಿಟ್ಟು ಇಟ್ ಈಸ್ ಬೆಟರ್ ಲೇಟ್ ದೆನ್ ನೆವರ್ ಎನ್ನುವಂಥ ವಾಕ್ಯ ಇದೆ. ತಡವಾಗಿ ಆದರೂ ಕೂಡ ಬಾಂಗ್ಲಾದೇಶೀಯರು, ಅಲ್ಲಿಯ ಭಯೋತ್ಪಾದಕ ಸಂಘಟನೆಗಳು, ಅಲ್ಲಿಯ ಸರಕಾರ, ಅಲ್ಲಿಯ ಒಂದು ನ್ಯಾಯಾಲಯ ಇದನ್ನು ಮನಗಂಡು ಬಾಂಗ್ಲಾದೇಶದಲ್ಲಿರತಕ್ಕಂತಹ ಸಮಸ್ತ ಹಿಂದೂಗಳಿಗೂ ಕೂಡ ಅನ್ಯರ ಜೊತೆ ಸರಿಸಮಾನವಾಗಿ ಶಾಂತಿಯಲ್ಲಿ ಬದುಕುವಂತಹ ಅವಕಾಶವನ್ನು ಕೊಡಿ. ಅದು ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಗದಿದ್ದರೆ ಮುಂದೆ ನಡೆಯತಕ್ಕಂತಹ ಪರಿಣಾಮಗಳಿಗೆ, ಭಾರತದಲ್ಲಿ ಇತರ ಕಡೆ ನಡೆಯತಕ್ಕಂತಹ ಪರಿಣಾಮಗಳಿಗೆ ನೀವೇ ನೇರ ಹೊಣೆ ಆಗ್ತೀರಿ ಎನ್ನುವ ಮಾತನ್ನು ಹೇಳ್ತಾ, ಬಂಧಿಸಲ್ಪಟ್ಟಂತಹ ಪರಮ ಪೂಜ್ಯ ನಮ್ಮ ಸಂತರಿಗೆ ಯಾವುದೇ ರೀತಿಯ ದೈಹಿಕ ಮಾನಸಿಕ ಹಿಂಸೆ ಕೊಡದೆ ನಿಶ್ಶರ್ತವಾಗಿ ಅವರನ್ನು ಬಿಡುಗಡೆ ಮಾಡಬೇಕು ಎನ್ನುವಂಥ ನಮ್ಮ ಒಕ್ಕರಲಿನ ಈ ಕೂಗು ಇವತ್ತು ನಡೀತಾ ಇದೆ. ಆ ರೀತಿಯ ನಮ್ಮ ಒಂದು ಮನಸ್ಸಿನ ದುಗುಡವನ್ನು, ನೋವನ್ನು, ಭಾವನೆಯನ್ನು ವ್ಯಕ್ತಪಡಿಸುತ್ತಾ ಮುಂದೆ ನಮ್ಮ ಸ್ವಾಮಿಗಳು, ಇತರ ವಿಶ್ವ ಹಿಂದೂ ಪರಿಷತ್ತಿನ ನನ್ನ ಬಂಧುಗಳು ಮಾತಾಡ್ತಾರಂತ ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಸನಾತನ ಹಿಂದೂ ಧರ್ಮ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ. ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಜೊತೆ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾನಂದ ಸರಸ್ವತಿ ಸ್ವಾಮೀಜಿ, ಓಂ ಶ್ರೀ ಮಠ ಗುರುನಗರ ಇವರು ಕೂಡ ಇದ್ದಾರೆ. ಇವರನ್ನು ಕೂಡ ಅತ್ಯಂತ ಭಕ್ತಿಪೂರ್ವಕವಾಗಿ ಈ ಪ್ರತಿಭಟನೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಓಂ ಶ್ರೀ ಮಠ ಗುರುಮಠದ ಮಾತಾ ಶ್ರೀ ಶಿವಜ್ಞಾನಮಯಿ ಸರಸ್ವತಿ ಇವರು ಕೂಡ ನಮ್ಮ ಜೊತೆ
ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತಿ ಇದ್ದಾರೆ. ಇವರನ್ನು ಕೂಡ ಭಕ್ತಿಪೂರ್ವಕವಾಗಿ ಈ ಒಂದು ಪ್ರತಿಭಟನೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಇಸ್ಕಾನ್ ಸಂಸ್ಥೆಯ ಪ್ರಮುಖರು ಶ್ರೀ ಸಚ್ಚಿದಾನಂದ ಅದ್ವೈತ ದಾಸ್ ಇಸ್ಕಾನ್ ಕುಳಾಯ್, ಇವರು ಕೂಡ ನಮ್ಮ ಈ ಒಂದು ಪ್ರತಿಭಟನೆ ಸಭೆಯಲ್ಲಿದ್ದಾರೆ. ಇವರನ್ನು ಕೂಡ ಭಕ್ತಿಪೂರ್ವಕವಾಗಿ ಪ್ರತಿಭಟನೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆ ಇನ್ನೊಬ್ಬರು ಇಸ್ಕಾನ್ನ ಪ್ರಮುಖರಾದಂಥ ಗುರುರಾಜ್ ಇಸ್ಕಾನ್ ತುಳು ಚಾವಡಿ ಹರೇ ಕೃಷ್ಣ ಅಧ್ಯಕ್ಷರು, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮಾಜಿ ಮೇಯರ್ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೇಮಾನಂದ ಶೆಟ್ಟಿ, ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರ ಉಪಸ್ಥಿತಿಯನ್ನು ಕೂಡ ಗೌರವಿಸುತ್ತಾ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಶ್ರೀ ಸಚ್ಚಿದಾನಂದ ಅದ್ವೈತ ದಾಸ್ ಇಸ್ಕಾನ್ ಸಂಸ್ಥೆಯ ಪ್ರಮುಖರು. ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಹರೇ ಕೃಷ್ಣ. ಮಮ ಜ್ಞಾನತಿಮಿರಂಧಸ್ಸ ಜ್ಞಾನಾಂಜನಶಲಾಕಯ ಚಕ್ಷುರುಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮದ್ ಭಕ್ತಿವೇದಾಂತ ಸ್ವಾಮಿತಿ ನಾಮಿನ್ ನಮಸ್ತೆ ಸಾರಸ್ವತಿ ದೇವೆ ಗೌರವಾಣಿ ಪ್ರಚಾರ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವಕ್ತಂ. ಹರೇ ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ರಾಮ್. ಹರೇ ಕೃಷ್ಣ. ಚಿನ್ಮಯ ಕೃಷ್ಣದಾಸ್ ಅವರನ್ನು ಬಂಧಿಸಿದ್ದಾರೆ. ಇದನ್ನು ನಾವು ಖಂಡನೆ ಮಾಡ್ತೇವೆ. ಇಡೀ ನಮ್ಮ ವಿಶ್ವದಲ್ಲಿ ನಮ್ಮ ಸಂಸ್ಥೆ 150 ದೇಶದಲ್ಲಿ ಉಂಟು. ಹಾಗಾಗಿ ನಮ್ಮ ಸಂಸ್ಥೆ ಯಾವ ರೀತಿಯ ಸಂಸ್ಥೆ ಅಂದರೆ ಎಲ್ಲರ ಹತ್ರ ಹೊಂದಿಕೊಂಡು ಯಾವುದೇ ಗಲಾಟೆ ಮಾಡದೆ ಭಗವಂತನ ನಾಮವನ್ನು, ಭಗವಂತನ ಗುಣವನ್ನು, ಭಗವಂತನ ಹೆಸರನ್ನು ನಾವು ಪ್ರಚಾರ ಮಾಡುವುದರಲ್ಲಿ ನಾವು ಇರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಇನ್ನೊಬ್ಬರಲ್ಲಿ ಅಸೂಯೆಯನ್ನು ನಾವು ತೋರದೆ, ಇದಕ್ಕೆ ಎಲ್ಲ ದೇಶದಲ್ಲಿ ಸಾಕ್ಷಿ ಉಂಟು. ಅಂದರೆ ಎಲ್ಲ ಕಡೆಯಲ್ಲಿ ನಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ ಈ ವಿಷಯಕ್ಕೆ. ಯಾಕೆಂದರೆ ನಮ್ಮ ಸಿಸ್ಟಮ್ ಎಂತಂದರೆ ಚಾಂಟ್, ಡ್ಯಾನ್ಸ್, ಟೇಕ್ ಕೃಷ್ಣ ಪ್ರಸಾದಂ. ಹಾಗಾಗಿ ನಾವು ಭಗವಂತನ ನಾಮವನ್ನು ಹೇಳುವಂಥದ್ದು, ಕುಣಿಯುವಂಥದ್ದು ಮತ್ತು ಕೃಷ್ಣ ಪ್ರಸಾದವನ್ನು ವಿತರಿಸುವಂಥದ್ದು. ಹಾಗೆ ಬಾಂಗ್ಲಾದೇಶದಲ್ಲಿ ಕೂಡ ನಮ್ಮ ಕೃಷ್ಣ ಪ್ರಜ್ಞೆಯ ಮೂಲ ಬಾಂಗ್ಲಾದೇಶ ಹೇಳ್ಬೋದು. ಯಾಕೆಂದರೆ 500 ವರ್ಷದ ಹಿಂದೆ ಚೈತನ್ಯ ಮಹಾಪ್ರಭು ಈ ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಶುರು ಮಾಡಿದ್ದಾರೆ. ಹಾಗಾಗಿ ಚೈತನ್ಯ ಮಹಾಪ್ರಭು ಆಗಲಿ, ನಮ್ಮ ಎಲ್ಲ ಚೈತನ್ಯ ಮಹಾಪ್ರಭು ಸಂಗಡಿಗರು, ಅಸೋಸಿಯೇಟ್ಸ್, ಅವರು ಮೂಲತಃ ಬಾಂಗ್ಲಾದೇಶದಿಂದಲೇ ಬಂದವರು. ಹಾಗಾಗಿ ಬಾಂಗ್ಲಾದೇಶಕ್ಕೆ ನಮಗೆ ಡೀಪ್ ಕನೆಕ್ಷನ್ ಉಂಟು ಬಾಂಗ್ಲಾದೇಶದಲ್ಲಿ. ಮತ್ತು ನಮ್ಮ ಇಸ್ಕಾನ್ನಲ್ಲಿ ಈಗ ಆಲ್ಮೋಸ್ಟ್ ಜಾಸ್ತಿ ಡಿವೋಟೀಸ್, ಡಿಸೈಪಲ್ಸ್ ಇರುವಂಥದ್ದು ಬಾಂಗ್ಲಾದೇಶದಲ್ಲಿ. ಹಾಗೆ ಬಾಂಗ್ಲಾದೇಶದಲ್ಲಿ ನಾವು ಮೈನಾರಿಟಿ ಆಗಿರ್ಬೋದು, ಆದರೆ ಕೃಷ್ಣ ಪ್ರಜ್ಞಾ ಆಂದೋಲನವು ತುಂಬ ಚಂದ ರೀತಿಯಲ್ಲಿ ನಡೀತಾ ಉಂಟು. ಹಾಗಾಗಿ ಇವತ್ತಿನ ದಿವಸ ನಮಗೆಲ್ಲರಿಗೂ ಗೊತ್ತುಂಟು, ಅಲ್ಲಿ ಗೌರ್ಮೆಂಟ್ ಚೇಂಜ್ ಆಯಿತು. ಹಾಗಾಗಿ ಈಗ ಬಂದ ಸರ್ಕಾರ ಏನೋ ಒಂದು ತಪ್ಪು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ವಿನಂತಿ ಅಂತಂದರೆ, ಈ ಚಿನ್ಮಯ ಕೃಷ್ಣದಾಸ್ ಅವರನ್ನು ಬಿಡುಗಡೆ ಮಾಡಬೇಕು. ಇದಕ್ಕೆ ನಾವು ನಮ್ಮ ಭಾರತ ಸರ್ಕಾರದಲ್ಲಿ ಇದನ್ನು ಅಪೀಲ್ ಮಾಡಿದ್ದೇವೆ. ಹಾಗಾಗಿ ಭಾರತ ಸರ್ಕಾರ ಇದಕ್ಕೆ PM ಆಫೀಸ್ ನಮಗೆ ತುಂಬ ಸಹಕಾರ ಮಾಡ್ತಾ ಉಂಟು. ಹಾಗೆ ಒಳ್ಳೆಯ ರಿಸಲ್ಟ್ ಬರ್ತದೆ ಕೂಡ ನಮಗೆ ನಂಬಿಕೆ ಉಂಟು. ಯಾಕೆಂದರೆ ನಾವು ಮಾಡುವಂಥ ಕೆಲಸ ಭಗವಂತ ನಮಗೆ ಅದಕ್ಕೆ ಖಂಡಿತ ಎಂದೇಳುವಂಥದ್ದು ಸಹಾಯ ಮಾಡ್ತಾ ಅಂತ ನಮಗೆ ಪೂರ್ಣ ನಂಬಿಕೆ ಉಂಟು. ಹಾಗಾಗಿ ಈಗ ನಮ್ಮ ವಿನಂತಿ ಅಂತಂದರೆ, ಚಿನ್ಮಯ ಕೃಷ್ಣದಾಸನ್ನು ನೀವು ಬಂಧಿಸಿದ್ದೀರಿ. ಆಗ ಬಂಧಿಸಿದ ಕಾರಣ ಎಂತಂದರೆ ಫ್ಲ್ಯಾಗನ್ನು ಆಸ್ಟ್ ಮಾಡಿದ್ದಕ್ಕೆ. ನೋಡಿ, ಸ್ಯಾಫ್ರನ್ ಅನ್ನೋದು ಇಟ್ ರೆಪ್ರೆಸೆಂಟ್ಸ್ ಧರ್ಮ ಮತ್ತು ವೈರಾಗ್ಯ, ರಿನೌನ್ಸಿಯೇಷನ್. ಹಾಗಾಗಿ ಏನು ಕಾರಣವಿಲ್ಲದೆ ಬಂಧಿಸುವಂಥದ್ದು ಅದು ಸರಿಯಾದ ರೀತಿಯಲ್ಲ. ಹಾಗಾಗಿ ನಮ್ಮ ವಿನಂತಿ, ಕಳಕಳಿ ವಿನಂತಿ ಅಂತಂದರೆ ಆದಷ್ಟು ಬೇಗ ಅವರನ್ನು ರಿಲೀಸ್ ಮಾಡಿ. ಮತ್ತು ಖಾಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮಾತ್ರ ಅಲ್ಲ, ಕ್ರೈಸ್ತರು, ಬುದ್ಧಿಸ್ಟರು ಎಲ್ಲ ಮೈನಾರಿಟಿ ನಾವಿದ್ದೇವೆ 8%. ಹಾಗಾಗಿ ಎಲ್ಲರಿಗೂ ಅಲ್ಲಿ ಬದುಕುವಂಥ ಒಂದು ಅವಕಾಶವನ್ನು ನೀವು ಕೊಡಬೇಕಂತ ನನ್ನ ವಿನಂತಿ. ಹರೇ ಕೃಷ್ಣ.
ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳು ಶ್ರೀ ಕ್ಷೇತ್ರ ಮಾಣಿಲಯೂರು. ಹಿಂದೂಗಳು ಎಚ್ಚೆತ್ತುಕೊಳ್ಬೇಕಾದಂಥ ಒಂದು ದುರಂತ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ. ಹಿಂದೆ ಕಾಶ್ಮೀರದಲ್ಲಿ ನಡೆಯಿತು, ಬೇರೆ ಬೇರೆ ಭಾಗದಲ್ಲಿ ನಡೀತಾ ಬಂದಿದೆ. ಇವತ್ತು ಭಾಳಷ್ಟು ಜನ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಸಂಕಷ್ಟದಲ್ಲಿದ್ದಾರೆ. ಎಷ್ಟೋ ದೇವಸ್ಥಾನಗಳ ನೆಲಸಮ ಮಾಡುವಂಥ ಪ್ರವೃತ್ತಿ ಅಲ್ಲಿ ಇವತ್ತು ನಡೀತಾ ಇದೆ. ಇಸ್ಕಾನ್ ಸಂಸ್ಥೆ ಅನ್ನೋದು ಇಡೀ ಸಮಾಜದ, ಇಡೀ ಜಗತ್ತಿಗೆ ಶಾಂತಿ ಮತ್ತು ಸೌಹಾರ್ದ ಮತ್ತು ಮಾನವೀಯತೆಯನ್ನು ಪ್ರತಿಬಿಂಬಿಸಿದಂಥ ಒಂದು ವಿಶಿಷ್ಟವಾದಂಥ ಸಂಸ್ಥೆ. ಅದರ ಜೊತೆಯಲ್ಲಿ ಭಕ್ತಿ ಪ್ರಧಾನವಾಗಿ ಇಟ್ಟುಕೊಂಡು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಸಂದೇಶವನ್ನು ಜನಸಾಮಾನ್ಯರ ಮನದಂತರಾಳದಲ್ಲಿ ಒದಗಿಸುವಂಥ ಪ್ರಯತ್ನ ಭಾಳಷ್ಟು ವರ್ಷಗಳಿಂದ ಹರಿನಾಮ ಸಂಕೀರ್ತನೆಯ ಮೂಲಕ ಚೈತನ್ಯ ಮಹಾಪ್ರಭುಗಳು ಬಾಂಗ್ಲಾದಿಂದ ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಿ ಇವತ್ತು ವಿಶ್ವಾದ್ಯಂತ 150 ರಾಷ್ಟ್ರದಲ್ಲಿ ಈ ಸಂಘಟನೆ ಬೆಳೀತಾ ಇದೆ. ಅದರ ಮೂಲಕ ಶ್ರೀಕೃಷ್ಣ ಪ್ರಸಾದದ ಅಕ್ಷಯ ಭೋಜನವನ್ನು ಶಾಲೆಗಳಿಗೆ, ವಿದ್ಯಾರ್ಥಿಗಳಿಗೆ ಉಣಪಡಿಸುವಂಥ ಎಲ್ಲ ಕಾರ್ಯಕ್ರಮಗಳು ನಿಯೋಜಿತವಾಗಿ ಭಾಳ ಶಿಸ್ತುಬದ್ಧವಾಗಿ ನಡೀತಾ ಇರತಕ್ಕಂಥ ಒಂದು ವಿಶಿಷ್ಟವಾದಂಥ ಸಂಸ್ಥೆ. ಈ ಸಂಸ್ಥೆಯ ಪ್ರತಿಪಾದಕರಾದಂಥ ಬಾಂಗ್ಲಾದಲ್ಲಿರತಕ್ಕಂಥ ಕೃಷ್ಣದಾಸ್ ಪ್ರಭು ಸ್ವಾಮೀಜಿಯವರನ್ನು ಮೊನ್ನೆ ತಾನೇ ಬಾಂಗ್ಲಾದೇಶದ ಸರ್ಕಾರ ಮತ್ತು ಅಲ್ಲಿಯ ದುಷ್ಟ ಬುದ್ಧಿಯ ಕುತಂತ್ರಿಗಳಿಂದ ಅವರನ್ನು ಬಂಧಿಸುವಂಥ ಒಂದು ಪ್ರಯತ್ನ ನಡೆದಿದೆ. ಇಡೀ ಜಗತ್ತು ಎಚ್ಚೆತ್ತುಕೊಳ್ಬೇಕು ಇವತ್ತು. ಯಾಕಂದರೆ ಇಸ್ಕಾನ್ ಇಡೀ ಲೋಕಕ್ಕೆ ವಿಶ್ವಶಾಂತಿಯನ್ನು ಬಯಸಿದಂಥ ಒಂದು ಉತ್ಕೃಷ್ಟವಾದಂಥ ಸಂಸ್ಥೆ ಅದು. ಅದರ ಜೊತೆಯಲ್ಲಿ ಮಾನವೀಯತೆಯನ್ನು ಸಾರಿ ಬೆಳೆಕೊಂಡು ಬಂದಂಥ ಒಂದು ಸಂಸ್ಥೆ. ಅಂಥ ಸ್ವಾಮೀಜಿಯವರನ್ನು ಬಂಧಿಸುವಂಥ ಪ್ರಯತ್ನ ಮಾಡಿದಂಥ ಬಾಂಗ್ಲಾದ ಸರ್ಕಾರ ಇರ್ಬೋದು. ಇವತ್ತು ಬಾಂಗ್ಲಾದೇಶದ ಎಷ್ಟೋ ಜನ ಪ್ರಜೆಗಳು ಬೇರೆ ಬೇರೆ ಭಾಗದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ, ಉತ್ತರ ಪ್ರದೇಶದಲ್ಲಿ, ನಮ್ಮ ದೇಶದ ಬೇರೆ ಬೇರೆ ವ್ಯಾಪ್ತಿಯಲ್ಲಿ ಅವರು ಇವತ್ತು ಜೀವನೋಪಾಯಕ್ಕೆ ಬಂದಿದ್ದಾರೆ. ಅವರೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದ್ರ ಜೊತೆಯಲ್ಲಿ ಅವರು ಬಾಂಗ್ಲಾ ಸರ್ಕಾರಕ್ಕೆ ಒತ್ತಡವನ್ನು ಹಾಕಬೇಕು. ಇದರ ಭಾಳಷ್ಟು ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಈ ದೇಶದಲ್ಲಿ ಬಾಂಗ್ಲಾದೇಶದಿಂದ ಬಂದಂಥ ಜೀವನೋಪಾಯಕ್ಕೆ ಬಂದಂಥ ಎಲ್ಲ ಜನರಿಗೆ ಕಷ್ಟದ ದಿನಗಳು ಮತ್ತು ಇಡೀ ದೇಶದಲ್ಲಿ ಗೊಂದಲಮಯವಾದಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇವತ್ತು ವಿಶ್ವ ಹಿಂದೂ ಪರಿಷತ್ ಮತ್ತು ವಿವಿಧ ಸಂಘಟನೆಗಳ ಮೂಲಕ ಎಚ್ಚರವನ್ನು ಕೊಡತಕ್ಕಂಥ ಪ್ರಯತ್ನವನ್ನು ನಾವು ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಸಂತರು ಒಟ್ಟಾಗಿದ್ದೇವೆ. ಇವತ್ತು ಇಲ್ಲಿ ಸಂತರ ಸಂಖ್ಯೆ ಕಮ್ಮಿ ಅಂತ ಯಾರೂ ಭಾವಿಸೋದು ಬೇಡ. ಸಂತರ ಪ್ರತಿಭಟನೆಗಳು ಅಲ್ಲಲ್ಲಿ ನಡೀತಾ ಇದೆ. ದೇಶ ವ್ಯಾಪ್ತಿಯಲ್ಲಿ ಇನ್ನು ಮುಂದೆ ಅಗಾಧವಾದಂಥ ಉತ್ತರವನ್ನು ಕೊಡಲಿಕ್ಕೆ ಇದೆ. ಇಸ್ಲಾಮೀಕರಣದ ಈ ದುರ್ಬೋಧನೆ ಈ ದೇಶದಲ್ಲಿ ಬೇಡ. ಇಡೀ ಜಗತ್ತಿನಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಹೇಳಿದಂಥ ಹಿಂದೂ ಸಮಾಜದ ಉದ್ಘೋಷವನ್ನು ಇಡೀ ಜಗತ್ತು ನೋಡ್ತಾ ಇದೆ. ಇವತ್ತು ಇಸ್ಲಾಂ ರಾಷ್ಟ್ರದಲ್ಲಿ ಎಲ್ಲ ಏನೆಲ್ಲ ಆಗ್ತಾ ಇದೆ ಅನಾಹುತಗಳು, ಅವರವರು ಹೊಡ್ಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಹಿಂದೂಗಳನ್ನು ದಮನಿಸುವಂಥ ನೀತಿ ಭಾಳಷ್ಟು ವರ್ಷದಿಂದ ಇಡೀ ಈ ದೇಶದ ಇತಿಹಾಸದಲ್ಲಿ ಭಾಳಷ್ಟು ಆಕ್ರಮಣಗಳು ಹಿಂದೆಯೂ ನಡೆದಿದೆ. ಆದರೆ ಹಿಂದೂ ಎಲ್ಲಿಯೂ ನಾಶ ಆದದ್ದಿಲ್ಲ, ಅದು ಪುನಶ್ಚೇತನಗೊಳ್ತಾನೇ ಇದೆ. ಆದರೆ ಈ ಬಗ್ಗೆ ಇಡೀ ಹಿಂದೂ ಸಮಾಜ ಇವತ್ತು ಯೋಚನೆ ಮಾಡಬೇಕು. ಪ್ರತಿಯೊಂದು ಮನೆ ಇವತ್ತು ಯೋಚನೆ ಮಾಡಬೇಕು. ಮನೆಯಲ್ಲಿರತಕ್ಕಂಥ ತಾಯಂದರು ಯೋಚನೆ ಮಾಡಬೇಕು. ಇವತ್ತು ಲವ್ ಜಿಹಾದ್, ಮತಾಂತರ, ಇದರ ಪ್ರಭಾವ ಇವತ್ತು ಎಷ್ಟು ಪ್ರಭಾವಿತವಾಗ್ತಾ ಇದೆ ಅನ್ನೋದಕ್ಕೆ ನಿಮ್ಮಲ್ಲಿರತಕ್ಕಂಥ ಒಗ್ಗಟ್ಟಿನ ಕೊರತೆ, ಭಿನ್ನಮತದ ಕೊರತೆಯನ್ನು ಬಿಟ್ಟು ಎಲ್ಲರೂ ಹಿಂದೂ ಸಮಾಜದ ಮನಸ್ಸು ಒಂದಾಗುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಆ ಪ್ರಯತ್ನವನ್ನು ತಾವೆಲ್ಲರೂ ಮಾಡಬೇಕು. ಇವತ್ತು ಇಸ್ಕಾನ್ ಸಂಸ್ಥೆಗಾದಂಥ
ಸ್ವಾಮೀಜಿಗಾದಂಥ ಒಂದು ತೊಂದರೆ ಅಲ್ಲ ಇದು, ಇಡೀ ಹಿಂದೂ ಸಮಾಜಕ್ಕೆ ಆದಂಥ ದೊಡ್ಡ ತೊಂದರೆ ಇದು. ಇದರ ಬಗ್ಗೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ಸಂತರು ವಿಶ್ವದ ಕಲ್ಯಾಣವನ್ನು ಬಯಸುವವರು, ವಿಶ್ವಶಾಂತಿಯನ್ನು ಬಯಸುವವರು, ವಸುಧೈವ ಕುಟುಂಬಕ್ಕನ್ನುವಂಥ ರೀತಿಯಲ್ಲಿ ಪ್ರತಿಪಾದನೆ ಮಾಡತಕ್ಕಂಥ ಇಸ್ಕಾನ್ ಸಂಸ್ಥೆ ಅದು. ಇಡೀ ಜಗತ್ತನ್ನು ವಸುಧೈವ ಕುಟುಂಬವನ್ನು ಅಂತ ರೀತಿಯಲ್ಲಿ ಉದ್ಘೋಷವಾಗಿ ಮಾಡಿದಂಥ ಒಂದು ವಿಶಿಷ್ಟವಾದಂಥ ಸಂಸ್ಥೆಯ ಒಂದು ಸ್ವಾಮೀಜಿಯವರನ್ನು, ಸಂತರನ್ನು ಬಂಧಿಸುವುದು ಅಂತ ಹೇಳಿದರೆ ಇದು ಬಾಂಗ್ಲಾದ ಆ ಸರ್ಕಾರದ ಅಂಧಪತನಕ್ಕೆ ಇದು ನಾಂದಿ ಆಗುತ್ತೆ. ಅದಕ್ಕೋಸ್ಕರ ಅವರು ಎಚ್ಚರ ವಹಿಸಬೇಕು. ಬಾಂಗ್ಲಾದೇಶಿಗರು ನಮ್ಮ ದೇಶದಲ್ಲಿ ಎಷ್ಟೋ ಜನ ಇವತ್ತು ಇಲ್ಲಿ ನಿಶಾಂತಿಯಲ್ಲಿ, ಅಸಮಾಧಾನದಲ್ಲಿ, ಅತೃಪ್ತಿಯಲ್ಲಿ ಜೀವನ ಮಾಡ್ತಾ ಇಲ್ಲ, ತೃಪ್ತಿಯಲ್ಲಿ ಜೀವನ ಮಾಡುವವರಿದ್ದಾರೆ. ಅವರು ತೃಪ್ತಿಯಲ್ಲಿ ಜೀವನ ಮಾಡಬೇಕು, ಅವರು ತೃಪ್ತಿಯಲ್ಲಿ ಬದುಕಬೇಕು ಅಂತ ಇದ್ದರೆ ಬಾಂಗ್ಲಾ ಸರ್ಕಾರ ಯೋಚನೆ ಮಾಡಬೇಕು. ಇಂಥ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಇಷ್ಟೇ ಅಲ್ಲ, ಇದು ಪ್ರಾರಂಭದ ದಿವಸದ ಪ್ರತಿಭಟನೆ ಆಗಿದೆ. ಇನ್ನು ದೇಶವ್ಯಾಪ್ತಿಯಲ್ಲಿ ಸಂತರು ಎಲ್ಲ ಹಿಂದೂಗಳು ಒಟ್ಟಾಗುವಂಥ ಅವಶ್ಯಕತೆ ಇದೆ. ಅಂಥ ಸನ್ನಿವೇಶ ಬಂದಾಗ ಇಡೀ ಮಾರ್ಗದಲ್ಲಿ ಕೂತ್ಕೊಂಡು ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ಮುಂದೆ ಎಲ್ಲ ದೇವಸ್ಥಾನಗಳು, ಮಠ ಮಂದಿರಗಳು, ಭಜನಾ ಮಂದಿರಗಳಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ದಿನನಿತ್ಯದ ಪ್ರಾರ್ಥನೆ ಆಗುವಾಗ ಇಡೀ ಹಿಂದೂ ಸಮಾಜಕ್ಕಿಂತ ಆಘಾತಕಾರ ಘಟನೆ ಇನ್ನು ಬಾಂಗ್ಲಾದಲ್ಲಿ ಏನು ನಡೀತಾ ಇದೆ, ಈ ಮುಂದಿನ ದಿವಸದಲ್ಲಿ ಇಂಥ ಸ್ಥಿತಿ ಈ ದೇಶದ ಯಾವುದೇ ಭಾಗದಲ್ಲಿ ಆಗದೇ ಇರಲಿ ಅಂತ ಎಲ್ಲರೂ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಳ್ಬೇಕು. ಎರಡನೇದಾಗಿ ಸಂಘಟಿತ ಮನೋಭಾವಗಳನ್ನು ನಾವೆಲ್ಲರೂ ಹಿಂದೂಗಳು, ನಮ್ಮ ದೇವಸ್ಥಾನ, ನಮ್ಮ ಭಜನಾ ಮಂದಿರ, ನಮ್ಮ ಶಾಲೆ ಅನ್ನುವಂಥ ಮನೋಭಾವ ಎಲ್ಲ ಭಾಗದಲ್ಲಿ ನಮ್ಮ ನಮ್ಮ ಅನ್ನುವಂಥ ಭಾವನೆ ಪ್ರತಿಯೊಬ್ಬರ ಮನಸ್ಸಲ್ಲಿ ಇದು ದೃಢವಾಗಿ ಬೆಳೆಯುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಅಂಥ ಪರಿಸ್ಥಿತಿ ಬಂದಾಗ ನಮ್ಮವರಿಗೆ ಆದ ತೊಂದರೆ, ನಮ್ಮ ಸ್ವಾಮೀಜಿಗಳಿಗೆ ಆದ ತೊಂದರೆ, ನಮ್ಮ ಮಠಗಳಿಗೆ ಆದ ತೊಂದರೆ, ನಮ್ಮ ಭಜನಾ ಮಂಡಳಿಗೆ ಆದ ತೊಂದರೆ, ನಮ್ಮ ಶಾಲೆಗಳಿಗೆ ಆದ ತೊಂದರೆ, ಯಾವುದೇ ತೊಂದರೆ ಆದಾಗ ಅದು ಯಾವುದೇ ಭಾಗದಲ್ಲಿ ಆದರೂ ಅದು ನಮ್ಮದು ಅನ್ನುವಂಥ ಭಾವನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಏನು ಆ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಸುದೃಢವಾದಂಥ ಸಮಾಜಕ್ಕೋಸ್ಕರ, ಹಿಂದೂ ಸಾಮ್ರಾಜ್ಯದ ಪ್ರತಿಪಾದನೆಗೋಸ್ಕರ ಏನೆಲ್ಲ ಪ್ರಯತ್ನ ಮಾಡ್ತಾ ಇದೆಯೋ ಅದಕ್ಕೆಲ್ಲ ಯುವಕರು, ತಾಯಂದಿರು, ವೃದ್ಧಾಪ್ಯದಲ್ಲಿರುವವರು ಎಲ್ಲರೂ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಮಾತ್ರ ಅಲ್ಲ, ಎಲ್ಲ ಭಾಗದಲ್ಲಿ ಮುಂದಿನ ಪರಿಸ್ಥಿತಿ, ಬಾಂಗ್ಲಾದಲ್ಲಿ ಆದಂಥ ಪರಿಸ್ಥಿತಿ ನಮ್ಮ ದೇಶದ ಯಾವುದೇ ಭಾಗದಲ್ಲಿ ಆಗದಂತೆ ಪ್ರತಿಯೊಬ್ಬ ಹಿಂದೂಗಳು ಎಚ್ಚರಗೊಳ್ಳುವ ಅವಶ್ಯಕತೆ ಇದೆ. ನಾವು ಯಾವುದೇ ಮತಗಳನ್ನು ಅಥವಾ ಪಂಥಗಳನ್ನು ವಿರೋಧಿಸುವುದಕ್ಕಿಂತ ನಮ್ಮಲ್ಲಿರತಕ್ಕಂಥ ವೈಮನಸ್ಸು, ವೈಪರೀತ್ಯಗಳನ್ನು ಸರಿದೂಗಿಸಿಕೊಂಡು ನಾವು ಸಂಘಟಿತರಾಗಿ ಇದನ್ನು ವಿರೋಧಿಸುವಂಥ ಪರಿಕಲ್ಪನೆಯಲ್ಲಿ ನಾವು ಮುಂದುವರಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಇವತ್ತು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಪರಿಸ್ಥಿತಿಯನ್ನು ಪ್ರತಿಯೊಬ್ಬ ಹಿಂದೂ ಯೋಚನೆ ಮಾಡಬೇಕಾದಂಥ ಒಂದು ದುರಂತ ಈ ಭಾಗದಲ್ಲಿ ಆಗ್ತಾ ಇದೆ. ಯೋಚನೆ ಮಾಡಿ, ನಮ್ಮ ಮಕ್ಕಳನ್ನು ಮತಾಂತರ ಮಾಡುವಂಥದ್ದು, ಲವ್ ಜಿಹಾದಿಯಲ್ಲಿ ತೊಡಗಿಸುವಂಥದ್ದು, ಆಮೇಲೆ ಡ್ರಗ್ಸ್ ಮಾಫಿಯಾದ ಜಾಲವನ್ನು ಪ್ರಚಲಿತವಾಗಿ ಪ್ರತಿಬಿಂಬಿಸುವಂಥದ್ದು, ಇದು ಭಾಳಷ್ಟು ಕಡೆ ನಡೀತಾ ಇದೆ. ಇದಕ್ಕೆ ಕಠಿಣ ನಿರ್ಧಾರವನ್ನು ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ಎಲ್ಲರೂ ಒಂದಾಗಿ, ಇದು ನಮ್ಮ ದೇಶ, ನಮ್ಮ ರಾಷ್ಟ್ರ, ನಮ್ಮ ಬದುಕು, ನಮ್ಮ ಜೀವನ ಮೌಲ್ಯ ಅನ್ನುವಂಥ ಪದವನ್ನು ಉದ್ಘೋಷವಾಗಿ ಹೇಳಿಕೊಂಡು ನಮ್ಮದು 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 ಅನ್ನುವಂಥ ಭಾವನೆ ಪ್ರತಿಯೊಬ್ಬನ ಹಿಂದೂಗಳ ಮನಸ್ಸಲ್ಲಿ ಪ್ರತಿಬಿಂಬಿಸುವಂಥ ಕೆಲಸ ಮೊದಲನೇದಾಗಿ ಆಗಲೇಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಮಾಡಿದಂಥ ಪ್ರತಿಭಟನೆಯಿಂದ ಸ್ವಾಮೀಜಿಯವರ ಬಿಡುಗಡೆ ಅತಿ ಶೀಘ್ರವಾಗಿ ಆಗಿ ಸುಖಾಂತ್ಯವಾಗಿ ಈ ಒಂದು ಬೆಳವಣಿಗೆಗೆ ಪೂರಕವಾದಂಥ ಇಸ್ಕಾನ್ ಸಂಸ್ಥೆಯ ಆ ಸ್ವಾಮೀಜಿಗಳು ಮತ್ತು ಆ ಶ್ರೀಕೃಷ್ಣನ ಅಭಿಮಾನಿಗಳಿಗೆ ಇನ್ನಷ್ಟು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಇಡೀ ದೇಶದ ಹಿಂದೂಗಳನ್ನು ಸಂರಕ್ಷಣೆ ಮಾಡುವ ದಿಶಕ್ತಿಯನ್ನು ಸ್ವಾಮಿ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ, ಎಲ್ಲರೂ ನಾವು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹೇಳುವ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ
ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಕ್ರೋಧಗಳು ನಡೀತಾ ಇದೆ. ಹಿಂದೂಗಳನ್ನು ದಮನಿಸಬೇಕು, ಹಿಂದೂಗಳನ್ನು ನಾಶ ಮಾಡಬೇಕು, ಬಾಂಗ್ಲಾದಲ್ಲಿ ಇರತಕ್ಕಂಥ ರಕ್ತಪಾತವನ್ನು ಹರಿಸಬೇಕು ಅಂತ ಹೇಳುವಂಥ ಪರಿಸ್ಥಿತಿಗಳು ದಿವಸ ಅಲ್ಲಿ ವ್ಯಾಪಿಸ್ತಾ ಇದೆ. ಇದಕ್ಕೋಸ್ಕರ ಇಡೀ ಜಗತ್ತಿನ ಹಿಂದೂಗಳು ಎದ್ದೇಳಬೇಕು, ಇದನ್ನು ಪ್ರತಿಭಟಿಸಬೇಕು, ನಮ್ಮ ಅಸ್ತಿತ್ವವನ್ನು ಉಳಿಸಬೇಕು. ನಮ್ಮವರು ಎಷ್ಟೋ ಜನ ಬಾಂಗ್ಲಾದಲ್ಲಿ ಇವತ್ತು ಹಿಂಸೆಯನ್ನು, ನೋವನ್ನು, ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅವರನ್ನು ನಾವು ಅನುಕಂಪ ಮಾಡುವಂಥ ಪ್ರಯತ್ನದಲ್ಲಿ ಎಲ್ಲ ಶ್ರದ್ಧಾ ಕೇಂದ್ರಗಳಲ್ಲಿ ನಿರಂತರವಾಗಿ ಸಾಮೂಹಿಕವಾಗಿ ಹಿಂದೂಗಳ ಸಂರಕ್ಷಣೆಗೋಸ್ಕರ, ಬಾಂಗ್ಲಾದಲ್ಲಿ ಇರತಕ್ಕಂಥ ಹಿಂದೂಗಳಿಗೆ ಆಗತಕ್ಕಂಥ ಅನ್ಯಾಯಕ್ಕೋಸ್ಕರ ನಿರಂತರವಾದಂಥ ಪ್ರಾರ್ಥನೆ ಎಲ್ಲ ಶ್ರದ್ಧಾ ಕೇಂದ್ರಗಳಲ್ಲಿ ಆಗಲಿ. ಅದಕ್ಕೆ ದೇವರು ಎಲ್ಲರಿಗೂ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್. बोलो भारत माता की, बोलो भारत माता की. वंदे वंदे वंदे. ಪರಮ ಪೂಜ್ಯನ ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಕಾರ್ಯದರ್ಶಿಗಳಂತ ಶ್ರೀಯುತ ಶರಣ್ ಪಂಪೈಲಿ ಅವರು. बोलो भारत माता की, बोलो भारत माता की. ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ರಕ್ಷಣೆ ಆಗಬೇಕು ಎಂಬ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ ದೇಶಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಮಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಈ ಪ್ರತಿಭಟನೆಯಲ್ಲಿ ನಮಗೆಲ್ಲರಿಗೆ ಮಾರ್ಗದರ್ಶನ ಮಾಡಿದಂತಹ ಪೂಜ್ಯ ಸ್ವಾಮೀಜಿಗಳ ಪಾದ ಕಮಲಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ವಿಶ್ವ ಹಿಂದೂ ಪರಿಷತ್ನ ನಮ್ಮ ಪ್ರಾಂತದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಎಂ ಬಿ ಪುರಾಣಿಕ್ರವರೇ, ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಪೂಜ್ಯರೇ, ಸೇರಿರುವಂತಹ ಎಲ್ಲ ರಾಷ್ಟ್ರಭಕ್ತ ಬಂಧುಗಳೇ, ಜಗತ್ತಲ್ಲಿ ಇಸ್ಲಾಮಿಕ್ ಮತಾಂಧ ಶಕ್ತಿಗಳಿಗೆ ಅಧಿಕಾರ ಸಿಕ್ಕಿದ್ರೆ ಏನಾಗಬಹುದು ಎಂಬಂತಹ ಒಂದು ಉದಾಹರಣೆ ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ, ದಬ್ಬಾಳಿಕೆಯನ್ನು ನೋಡಿದರೆ ಗೊತ್ತಾಗುತ್ತೆ. ಬಾಂಗ್ಲಾದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಬೇಕು ಎಂಬ ಕಾರಣಕ್ಕೋಸ್ಕರ ಪ್ರಾರಂಭವಾದಂತಹ ಪ್ರತಿಭಟನೆ, ಆ ಪ್ರತಿಭಟನೆಯ ಉದ್ದೇಶ ಇದ್ದದ್ದು ಆ ದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಮೀಸಲಾತಿ ಸಿಗಬೇಕು. ಆದರೆ ಆ ಪ್ರತಿಭಟನೆಯ ನೆಪದಲ್ಲಿ ಅವರು ಮಾಡಿದಂತಹ ಕೆಲಸ ಬಾಂಗ್ಲಾದಲ್ಲಿ ಇರುವಂತಹ ಹಿಂದೂಗಳ ಮನೆ, ಆಸ್ತಿ ಪಾಸ್ತಿಗಳ ಲೂಟಿ, ಹಿಂದೂ ಸ್ವಾಮೀಜಿಗಳ ಮೇಲೆ ಹಲ್ಲೆ, ನೂರಾರು ದೇವಸ್ಥಾನಗಳ ಮೇಲೆ ದಾಳಿ. ಬಂಧುಗಳೇ, ಕಳೆದ 6 ತಿಂಗಳಲ್ಲಿ ಒಟ್ಟು ಇಡೀ ಬಾಂಗ್ಲಾದೇಶದಲ್ಲಿ 2,000 ದಾಳಿಗಳಾಗಿದೆ. ಮೊನ್ನೆ ಅಲ್ಲಿಯ ಪ್ರಧಾನಿಗಳಾದಂಥ ಶೇಖ್ ಹಸೀನರವರು ಪದಚ್ಯುತಿಗೊಂಡ ನಂತರ ಬಾಂಗ್ಲಾದಲ್ಲಿ ಬಾಂಗ್ಲಾದ ಪರಿಸ್ಥಿತಿಯನ್ನು ನೋಡಬೇಕಾದ್ರೆ ನಮಗೆ ಇವತ್ತು ಗೊತ್ತಾಗುತ್ತೆ. ಆ ಪದಚ್ಯುತಿಗೊಂಡ ನಂತರ ಬಾಂಗ್ಲಾದಲ್ಲಿ ಹೊಸ ಪ್ರಧಾನಿಗಳ ನೇಮಕ ಆಯಿತು. ಅವರು ನೇಮಕಾದ ನಂತರ ಬಾಂಗ್ಲಾದಲ್ಲಿ ಪ್ರತಿಯೊಂದು ದಿವಸ ಹಿಂದೂಗಳ ಮೇಲೆ ದಾಳಿಗಳು ಆಗ್ತಾ ಇದೆ. ಬಂಧುಗಳೇ,
ಆ ಹೊಸ ಪ್ರಧಾನಿ ಆದಮೇಲೆ ಅವರು ಮೊದಲು ಮಾಡಿದಂಥ ಕೆಲಸ ಅಲ್ಲಿದ್ದಂತಹ ಭಯೋತ್ಪಾದಕ ಇಸ್ಲಾಮಿಕ್ ಸಂಘಟನೆ ಜಮಾತ್ ಮೇಲೆ ಇದ್ದಂತಹ ನಿರ್ಬಂಧವನ್ನು ವಾಪಸ್ ಪಡೆದರು. ಜೈಲಲ್ಲಿದ್ದಂತಹ ಸಾವಿರಾರು ಭಯೋತ್ಪಾದಕರನ್ನು ಹೊರಗೆ ಹಾಕಿದರು. ಇವತ್ತು ಇಡೀ ಜಗತ್ತಿಗೆ ಕಷ್ಟ ಬಂದಂಥ ಸಮಯದಲ್ಲಿ ಸೇವೆಯನ್ನು ಮಾಡುತ್ತಿದ್ದಂತಹ ಇವತ್ತು ಇಸ್ಕಾನ್ ಸಂಸ್ಥೆಯ ಮೇಲೆ ಅದನ್ನು ನಿಷೇಧ ಮಾಡಲಿಕ್ಕೆ ಹೊರಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಪೂಜ್ಯರಾದಂತಹ ಸ್ವಾಮಿ ಚಿನ್ಮಯ ಕೃಷ್ಣದಾಸರವರನ್ನು ಕೂಡ ಬಂಧನ ಮಾಡುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಯಾವುದಕ್ಕೋಸ್ಕರ ಅವರ ಮೇಲೆ ಕೇಸು ದಾಖಲು ಮಾಡಿದ್ದಾರೆ? ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳ ಮೇಲೆ ಆಗುತ್ತಿರುವಂತಹ ದಾಳಿಯನ್ನು ಖಂಡಿಸಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾದ್ರೆ ಬಾಂಗ್ಲಾದೇಶದ ಯಾವುದು ರಾಷ್ಟ್ರಧ್ವಜ ಇದೆ ಅದರ ಜೊತೆ ಕೇಸರಿ ಧ್ವಜ ಇತ್ತು ಎಂಬ ಕಾರಣಕ್ಕೋಸ್ಕರ ಅವರ ಮೇಲೆ ದೇಶದ್ರೋಹದ ಕೆಲಸವನ್ನು ಮಾಡಿದ್ದಾರೆ. ಇದು ಯಾವ ನ್ಯಾಯ ಬಂಧುಗಳೇ? ಇವತ್ತು ಭಾರತದಲ್ಲಿ ಕೂಡ ನಾವು ಸಾವಿರಾರು ಕಡೆ ಪ್ರತಿಭಟನೆ ಮಾಡ್ತೀವಿ, ನಮ್ಮ ರಾಷ್ಟ್ರಧ್ವಜದ ಜೊತೆಗೆ ಕೇಸರಿ ಧ್ವಜವನ್ನು ಹಾಕ್ತೀವಿ. ಪೂಜ್ಯ ಸ್ವಾಮೀಜಿಗಳು ಮಾಡಿದ್ದು ಅದನ್ನೇ. ಆದರೆ ಇವರು ಏಕಾಏಕಿ ಒಂದು ವಿಮಾನ ನಿಲ್ದಾಣದಲ್ಲಿ ಸ್ವಾಮೀಜಿಗಳು ಬರಬೇಕಾದ್ರೆ ನಾವು ಬಾಂಗ್ಲಾದ ಗೂಢಾಚಾರರು, ನೀವು ನಿಮ್ಮ ಮೇಲೆ ದೇಶದ್ರೋಹದ ಕೇಸಾಗಿದೆ ಎಂಬ ಕಾರಣವನ್ನು ಕೊಟ್ಟು ಅವರನ್ನು ಬಂಧಿಸುವಂಥ ಕಾರ್ಯವನ್ನು ಇವತ್ತು ಮಾಡಿದರು. ಹಾಗಾಗಿ ಬಾಂಗ್ಲಾದಲ್ಲಿ ಇವತ್ತು ಅಲ್ಲಿಯ ಆಡಳಿತ ಇಸ್ಲಾಮಿಕ್ ಜಿಹಾದಿ ಶಕ್ತಿಗಳ ಕೈಯಲ್ಲಿದೆ ಬಂಧುಗಳೇ, ಕೈಯಲ್ಲಿದೆ. ಪುರಾಣಿಕ್ ಸರ್ ಮಾತಾಡಬೇಕಾದ್ರೆ ಹೇಳಿದರು, ಬಾಂಗ್ಲಾ ಒಂದು ಜಾತ್ಯತೀತ ರಾಷ್ಟ್ರ ಅಂತ. 1971ರಲ್ಲಿ ಇಡೀ ಬಾಂಗ್ಲಾದೇಶದ ಸರ್ಕಾರಕ್ಕೆ ಪ್ರಮುಖ ಪಾತ್ರವಾದದ್ದು ಭಾರತ. ಅಂತಹ ಭಾರತ ದೇಶದ ಸೇವೆಯನ್ನು ಕೂಡ ನೆನಪು ಮಾಡದೆ ಅಲ್ಲಿದ್ದಂಥ ಹಿಂದೂಗಳ ಮೇಲೆ 1 ಕೋಟಿ ಹಿಂದೂಗಳ ಮೇಲೆ ಇವತ್ತು ನಿರಂತರವಾದಂಥ ದಾಳಿ ದೌರ್ಜನ್ಯಗಳು ಇವತ್ತು ಆಗ್ತಾ ಇದೆ ಬಂಧುಗಳೇ. ಅದಕ್ಕೋಸ್ಕರ ಇದನ್ನು ಖಂಡಿಸಿ ಇವತ್ತು ವಿಶ್ವ ಹಿಂದೂ ಪರಿಷತ್ ಇಡೀ ದೇಶದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಬಹಳ ಆಶ್ಚರ್ಯ ಅಂದರೆ ಜಗತ್ತಿನಲ್ಲಿದ್ದಂಥ ವಿಶ್ವ ಸಮುದಾಯ ಇವತ್ತು ಬಾಯಿಗೆ ಬೀಗ ಹಾಕಿ ಕೂತ್ಕೊಂಡಿದೆ. ವಿಶ್ವಸಂಸ್ಥೆ ಇವತ್ತು ಪ್ರಶ್ನೆ ಮಾಡ್ತಾ ಇಲ್ಲ. ಪೂಜ್ಯ ಸ್ವಾಮೀಜಿಗಳೇ, ಭಾರತದಲ್ಲಿ ಅದೆಷ್ಟೋ ಪ್ರತಿಭಟನೆಗಳಾದಂಥ ಸಂದರ್ಭದಲ್ಲಿ ಅದು ಗೋವಿನ ವಿಚಾರ ಇರ್ಬೋದು, ತಾಯಂದಿರ ವಿಚಾರ ಇರ್ಬೋದು, ಇನ್ಯಾವುದೋ ಹಿಂದುತ್ವದ ಪರ ರಾಷ್ಟ್ರದ ಪರ ವಿಚಾರದಲ್ಲಿ ಪ್ರತಿಭಟನೆ ಆದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಸಣ್ಣ ಘಟನೆ ಆದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಭಾರತದ ವಿರುದ್ಧ ಧ್ವನಿಯನ್ನು ಎತ್ತಾ ಇದ್ವು. 2008ರಲ್ಲಿ ಇದೇ ನಮ್ಮ ಭಾಗದಲ್ಲಿ ಮತಾಂತರ ಕೇಂದ್ರದ ಮೇಲೆ ದಾಳಿ ಆಯಿತು ಎಂಬ ಕಾರಣಕ್ಕೋಸ್ಕರ ಅಮೆರಿಕದ ಅಧ್ಯಕ್ಷ ಮಾತಾಡಿದರು. ಅಷ್ಟು ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ರಾಷ್ಟ್ರಗಳು ಗೊಬ್ಬೆ ಹಾಕಿದ್ವು. ಜಗತ್ತಿನ ಯಾವುದೋ ಒಂದು ದೇಶದಲ್ಲಿ ಇಸ್ಲಾಮಿಗೆ ಅಥವಾ ಇನ್ಯಾವುದಕ್ಕೂ ತೊಂದರೆಯಾದಾಗ ನಮ್ಮ ದೇಶದಲ್ಲಿ ಬೆಂಕಿ ಹಾಕ್ತಾ ಇದ್ರು, ನಮ್ಮ ದೇಶದಲ್ಲಿ ರಸ್ತೆ ಇಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಆದರೆ ಇದೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ, ಜಗತ್ತಿನಲ್ಲಿ ಯಾರು ಕೂಡ ಇವತ್ತು ಮಾತನಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ನಮ್ಮ ದೇಶದಲ್ಲಿರುವಂತಹ ಬುದ್ಧಿಜೀವಿಗಳು, ಸೋ ಕಾಲ್ಡ್ ಜಾತ್ಯತೀತ ನಾಯಕರು ಎಲ್ಲಿ ಹೋಗಿದ್ದಾರಂತ ಗೊತ್ತಿಲ್ಲ. ಯಾವುದೋ ಒಂದು ರಸ್ತೆ ಬದಿಯಲ್ಲಿ ಸಣ್ಣ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದಾಗ, ಏನೋ ಒಂದು ಸಮಸ್ಯೆ ಆದಾಗ ಗೊಬ್ಬೆ ಹಾಕುವಂಥ ಸಾಕಷ್ಟು ನಾಯಕರು ಇವತ್ತು ಮಂಗಳೂರಿನಲ್ಲಿ ಇದ್ದಾರೆ. ಯಾರು ಕೂಡ ಇವತ್ತು ಮಾತಾಡ್ತಾ ಇಲ್ಲ. ಅದಕ್ಕೋಸ್ಕರ ವಿಶ್ವ ಹಿಂದೂ ಪರಿಷತ್ ಜಗತ್ತಿನ ಹಿಂದೂಗಳ ಪರವಾಗಿ ಕೆಲಸ ಮಾಡುತ್ತಿರುವಂಥ ಸಂಘಟನೆ. ಆ ಸಂಘಟನೆ ದೃಷ್ಟಿಯಿಂದ ಇವತ್ತು ಇಸ್ಕಾನ್ಗೆ ಆಗುತ್ತಿರುವಂಥ ಇಸ್ಕಾನ್ ಸಂಸ್ಥೆಯ ಮೇಲೆ ಏನು ನಿಷೇಧವನ್ನು ಹಾಕಲಿಕ್ಕೆ ಹೊರಟಿದ್ದಾರೆ ಅದನ್ನು ವಾಪಸ್ ಪಡೆಯಬೇಕು. ಸ್ವಾಮಿ ಚಿನ್ಮಯ ಕೃಷ್ಣದಾಸ್ ಅವರನ್ನು ಬಿಡುಗಡೆ ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ನಾವು ಈ ಪ್ರತಿಭಟನೆಯ ಮುಖಾಂತರ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತೇನು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಅದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಖಂಡಿಸುತ್ತಾ ತಕ್ಷಣ ಇವತ್ತು ವಿಶ್ವ ಸಮುದಾಯ, ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು.
ಬಾಂಗ್ಲಾದ ಆಡಳಿತಕ್ಕೆ, ಬಾಂಗ್ಲಾ ಸರ್ಕಾರಕ್ಕೆ ಆಗ್ರಹವನ್ನು ಮಾಡಬೇಕು. ಯಾವ ಹಿಂದೂಗಳ ಮೇಲೆ ಇವತ್ತು ದಬ್ಬಾಳಿಕೆಗಳು ಆಗ್ತಾ ಇದೆ, ಯಾವ ಚೈತನ್ಯ ಕೃಷ್ಣದಾಸ್ ಪ್ರಭುವನ್ನು ಬಂಧನ ಮಾಡಿದ್ದಾರೆ, ಅವರನ್ನು ಹೊರಗೆ ತರುವಂಥ ಒತ್ತಡವನ್ನು ವಿಶ್ವಸಂಸ್ಥೆ, ವಿಶ್ವ ಸಮುದಾಯಗಳು ಬಾಂಗ್ಲಾಕ್ಕೆ ಹೇಳಬೇಕು, ಒತ್ತಡವನ್ನು ಹೇರಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೀವಿ. ಅದೇ ರೀತಿ ಇವತ್ತು ಭಾರತ ಸರ್ಕಾರದ ನಿಲುವು ಕೂಡ ಇವತ್ತು ಸ್ಪಷ್ಟ ಇಲ್ಲ. ಕಳೆದ 1-2 ತಿಂಗಳುಗಳಿಂದ ಇವತ್ತು ಬಾಂಗ್ಲಾದಲ್ಲಿ ಪ್ರತಿನಿತ್ಯ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ. ಅದಕ್ಕೋಸ್ಕರ ಭಾರತ ಸರ್ಕಾರವು ಆದಷ್ಟು ಬೇಗ ಬಾಂಗ್ಲಾದಲ್ಲಿರುವಂಥ ಹಿಂದೂಗಳ ರಕ್ಷಣೆಗೆ ಏನೇನು ಬೇಕೋ ಅದನ್ನು ಕ್ರಮವನ್ನು ತೆಗೆದುಕೊಳ್ಳುವ ರೀತಿಯಲ್ಲಿ ಬಾಂಗ್ಲಾದೇಶದ ಜೊತೆ ಮಾತಾಡಬೇಕೆಂಬಂಥ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡುತ್ತಾ, ಬಾಂಗ್ಲಾದಲ್ಲಿರುವಂಥ ಹಿಂದೂಗಳ ಪರವಾಗಿ ಇವತ್ತು ಜಗತ್ತಿನ ಹಿಂದೂಗಳು ಎಲ್ಲರೂ ಒಟ್ಟಾಗಬೇಕು, ಭಾರತದಲ್ಲಿರುವಂಥ ಎಲ್ಲ ಹಿಂದೂಗಳು ಒಟ್ಟಾಗಬೇಕು ಎಂಬ ಹಿನ್ನೆಲೆಯಲ್ಲಿ ಮುಂದಿನ ವಾರ ಇಡೀ ಮಂಗಳೂರು ಕರ್ನಾಟಕದಲ್ಲಿ ಎಲ್ಲ ಹಿಂದೂ ಸಂಘಟನೆಗಳು, ಪೂಜ್ಯ ಸ್ವಾಮೀಜಿ ಸಾಧು ಸಂತರು ಮತ್ತು ಎಲ್ಲ ಸಾಮಾಜಿಕ ಸಂಘ ಸಂಸ್ಥೆಗಳು, ಎಲ್ಲ ಸಂಘಟನೆಗಳು ಸೇರಿ ಬೃಹತ್ತಾದಂಥ ಒಂದು ದೊಡ್ಡ ಪ್ರತಿಭಟನೆ ಮುಂದಿನ ವಾರ ಇಡೀ ಕರ್ನಾಟಕದಲ್ಲಿ ಆಗಲಿಕ್ಕಿದೆ. ಪೂಜ್ಯ ಸ್ವಾಮೀಜಿಗಳು ಹೇಳಿದ ರೀತಿಯಲ್ಲಿ ಆ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕೆಂಬಂತಹ ಒಂದು ಕರೆಯನ್ನು ಕೊಡುತ್ತಾ ಇವತ್ತು ತಾವೆಲ್ಲರೂ ಬಂದಿದ್ದೀರಿ. ಇವತ್ತು ನಾವು ಸಾಂಕೇತಿಕವಾಗಿ ಈ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇಡೀ ಜಗತ್ತು ಇವತ್ತು ಹಿಂದೂಗಳ ಪರವಾಗಿ ನೋಡಬೇಕು, ಹಿಂದೂಗಳಿಗೆ ಆಗುತ್ತಿರುವಂಥ ಅನ್ಯಾಯವನ್ನು ಗಮನಿಸಬೇಕು, ಇವತ್ತು ಇದರ ವಿರುದ್ಧ ಧ್ವನಿ ಎತ್ತಬೇಕೆಂಬಂತಹ ಆಗ್ರಹದೊಂದಿಗೆ ನಾವಿವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ಈ ಪ್ರತಿಭಟನೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ ದೇವಿ ಸಮಾರಾಧಿತಂ ಶ್ರೀ ಕಾಮೇಶ್ವರ ಸಗನಿಲಯಂ ಶ್ರೀಮದ್ಗುಹಾರಾಧಿತಂ ಶ್ರೀಚಕ್ರಂ ಶರಣಂ ವ್ರಜಾಮಿ ಸತತಂ ಸರ್ವೇಷ್ಟ ಸಿದ್ಧಿಪ್ರದಂ. ಪರಂ ಪೂಜನೀಯ ಅಖಿಲ ಭಾರತೀಯ ಸಂತ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿಯಾದ ಮಾಣಿಲ ಮೋಹನ್ದಾಸ್ ಸ್ವಾಮೀಜಿಯವರೇ, ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಅಧ್ಯಕ್ಷ ಮಾನನೀಯ NB ಪುರಾಣಿಜಿಯವರು, ಪ್ರಾಂತ ಕಾರ್ಯದರ್ಶಿ ಶರಣ್ ಪಂಬುವರ್ ಹಾಗೂ ಗೋಪಾಲ್ ಕೊತ್ತರ್ಜಿ ಹಾಗೂ ಬಾಕಿ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು, ಓಂ ಶ್ರೀ ಮಠದ ಮಾತಾ ಶ್ರೀ ಶಿವಜ್ಞಾನಮಯಿ ಸರಸ್ವತಿ ಹಾಗೂ ಇಸ್ಕಾನ್ ಕಾರ್ಯಕರ್ತರು, ಬಾಕಿ ಇಲ್ಲಿ ಬಂದಿರುವ ಭಕ್ತಾದಿಗಳೇ, ಇವತ್ತು ಈ ವಿಷಯಕ್ಕೆ ಗೌರವವಾಗಿ ಸ್ಪಷ್ಟ ಮಾಡಿ ಆಗಿದೆ. ಆದರೆ ಸಹ ನಮ್ಮ ಕೃಷ್ಣದಾಸ್ ಪ್ರಭು ಸ್ವಾಮೀಜಿಗಳನ್ನು ಬಾಂಗ್ಲಾದೇಶದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ಯಾಕೆ ಅರೆಸ್ಟ್ ಮಾಡಿದ್ದಂದರೆ ಹಿಂದೂ ಸನಾತನ ಧರ್ಮವನ್ನು ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡೋದು, ವಿಶ್ವ ಕಲ್ಯಾಣಕ್ಕೆ ಬೇಕಾಗಿ ಪ್ರಯತ್ನ ಮಾಡೋದಕ್ಕೆ. ಈಗ ಇಡೀ ವಿಶ್ವದಲ್ಲಿ ಹಿಂದೂಗಳ ಮೇಲೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತೊಂದರೆಗಳು ಬರ್ತಾ ಇದ್ದೇವೆ, ಅಟ್ಯಾಕ್ ಮಾಡ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಅಂತಂದು ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿಯನ್ನು ಹಿಂದೂ ಸನಾತನ ಧರ್ಮವನ್ನು ಬೆಳೆಯುವುದು ನಿಲ್ಲಿಸಬೇಕೆಂದ ಒಂದು ಉದ್ದೇಶದಲ್ಲಿ ಇದಕ್ಕೆ ಸ್ಪಷ್ಟವಾಗಿ ಹೇಳಿದೆ. ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ ಹೇಳ್ಬೋದು. ಯಾಕೆಂದರೆ 2014 ಭಾರತದಲ್ಲಿ ಒಂದು ಶ್ರೇಷ್ಠ ಗವರ್ಮೆಂಟ್ ಇದ್ದೇವೆ, ಭಾರತೀಯ ಸಂಸ್ಕೃತಿಯನ್ನು ಮೇಲೆ ಹತ್ತುವಂಥ ಒಂದು ಸರ್ಕಾರ ಇದ್ದೇವೆ. ವಿಶ್ವದಲ್ಲಿ ವಿಶ್ವಗುರು ಆಗಲಿಕ್ಕೆ ಇದ್ದ ಪ್ರಯತ್ನದಲ್ಲಿ ಭಾರತವನ್ನು ಎಲ್ಲವನ್ನೂ ಗೆಲ್ಲಿಕೊಂಡ ಮೇಲೆ ಹೋಗ್ತಾ ಇದ್ದೇವೆ. ಎಷ್ಟೋ ವರ್ಷಗಳ ಹಿಂದೆಯಿಂದ ಭಾರತ ಸಂಸ್ಕೃತಿಯಲ್ಲಿ ಹಾಳಾದ ರಾಮಕ್ಷೇತ್ರವನ್ನು ನಿರ್ಮಾಣವಾಗಿದೆ. ಆಗ ಭಾರತ ಸಂಸ್ಕೃತಿಯನ್ನು ಬೆಳೀತಾ ಮೇಲೆ ಬರುವಾಗ ಬಾಕಿ ಇದ್ದವರಿಗೆ ಇದೊಂದು ದೊಡ್ಡ ವಿಷಯ ಆಗಿದೆ. ಮತ್ತು ಈಗ ಕರೆನ್ಸಿ ಬಗೆಯಲ್ಲಿ ನೋಡಿದರೆ ಸಹ ಇಂಡಿಯನ್ ಕರೆನ್ಸಿಗೆ ಬೇಕಾದಷ್ಟು ಎಲ್ಲ ರಾಷ್ಟ್ರಗಳಲ್ಲಿ, ಎಲ್ಲ ವಿದೇಶ ರಾಷ್ಟ್ರಗಳಲ್ಲಿ ಒಂದು ಗಮನ ಬರೋ ಸಾಧ್ಯತೆ ಬಂದಿದೆ. ಇಷ್ಟೆಲ್ಲ ಆದ ಮೇಲೆ ನಮ್ಮ ವರ್ಲ್ಡಲ್ಲಿ ಮೂರನೇ ಫಿನಾನ್ಷಿಯಲ್ ಪೋಸ್ಟ್ ಆಗಿ ಮೇಲೆ ನಾಳೆ 1ನೇ ಫಿನಾನ್ಷಿಯಲ್ ಪೋಸ್ಟೇ ಭಾರತ ಮುಟ್ಬೋದಂತ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ವರ್ಲ್ಡಲ್ಲಿ ಬರ್ತಾ ಇದ್ದೇವೆ.
ಇದನ್ನು ಬಾಯದನ್ನು ಬಿಡಬಾರ್ದು. ಇದಕ್ಕೆ ಬೇಕಾಗಿ ನಮ್ಮ ಪ್ರಬಲವಾದ 2 ರಾಷ್ಟ್ರಗಳನ್ನು ಇದರ ಹಿಂದೆ ಇದಕ್ಕೆ ಬೇಕಾದ ಯಾವ ಕಾರಣಕ್ಕೆ ಯಾವ ಅವಕಾಶ ಸಿಕ್ಕಿದ್ರೆ ಹಿಂದೂಗಳನ್ನು ಕೆಳಗೆ ಮಾಡಬೇಕಂತ ಪ್ರಯತ್ನ ಮಾಡುವ ದ ಇಸ್ಲಾಂ ಎಕ್ಸ್ಟ್ರೀಮಿಸ್ಟ್, ಇಸ್ಲಾಮಿನ ನಾವು ಹೇಳಿದ್ರೆ ಇಸ್ಲಾಂ ಎಕ್ಸ್ಟ್ರೀಮಿಸ್ಟ್, ಅವರನ್ನು ಯಾವ ಕಾರಣಕ್ಕೆ ಸಿಕ್ಕಿದ್ರೆ ಅದನ್ನು ಹಿಂದೂಗಳಿಗೆ ಮೇಲೆ ತೊಂದರೆ ಕೊಡ್ತಾ ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರನ್ನು ಮುಂದೆ ನಿಲ್ಲಿಸಿಕೊಂಡು ದ ವರ್ಲ್ಡ್ ಕಿಂಗ್ ಆಫ್ ದ ಎಂದು ಹೇಳುವಂಥ 2 ರಾಷ್ಟ್ರಗಳನ್ನು ಮಾಡೋ ಒಂದು ಕಾನ್ಸ್ಪಿರೆನ್ಸಿ ಇದು. ಇದರಲ್ಲಿ ಈಗ ನಮಗೆ ಹೇಳಲಿಕ್ಕೆ ಇದ್ದದ್ದು, ಈ ವಿಷಯಗಳನ್ನು ನಾವು ಸುಮ್ಮನೆ ಕೂತ್ರೆ ನಿಧಾನವಾಗಿ ಯಾವ ರೀತಿಯಲ್ಲಿ ಕ್ಯಾನ್ಸರ್ನ ಬರ್ತಾರೆ ಅದೇ ರೀತಿಯಲ್ಲಿ ಹಿಂದೂಗಳನ್ನು ಮೇಲಿಂದ ಅಟ್ಯಾಕ್ ಮಾಡ್ತಾ ಒಂದು ಸೈಡಲ್ಲಿ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಇದು ಇಂಟರ್ನ್ಯಾಷನಲ್ ಲೆವೆಲ್ ತರಬೇಕು. ನಮ್ಮ PM ಆಫೀಸ್ ಹಾಗೂ ನಮ್ಮದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ಸನ್ನು ನಮ್ಮ ವಿದೇಶ ಕಾರ್ಯ ಮಂತ್ರಿ ಏನು ಈ ವಿಷಯವನ್ನು ಮಾತಾಡಿ ಆಗಿದೆ. ಅದೇ ರೀತಿಯಲ್ಲಿ ಅವರು ಬೇಕಾದಷ್ಟು ಫಾರಿನ್ ನಮ್ಮ ವರ್ಲ್ಡ್ ಲೀಡರ್ಸ್ ಹತ್ರ ಮಾತಾಡ್ತಾ ಇದ್ದೇವೆ. ಈಗ ನಾವು ಅಖಿಲ ಭಾರತೀಯ ಸಂತ ಸಮಿತಿಯಿಂದ ಸಹ ಇದಕ್ಕೆ ಬೇಕಾದಷ್ಟು ಪ್ರಯತ್ನ ನಾವು ಮಾಡಿದ್ದಾರೆ. ನಿನ್ನೆ ನಮ್ಮ ರಾಷ್ಟ್ರಪತಿಗೆ ನಾವು ಮೆಮೊರಾಂಡ ಕೊಟ್ಟಾಗಿದೆ. ಅದೇ ರೀತಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿದ್ದವರು ನಮ್ಮ ವಿಶ್ವ ಹಿಂದೂ ಪರಿಷತ್ ಅಲೋಕ್ ಜಿ ಹತ್ರ ಮಾತಾಡಿಸಿಕೊಂಡು ಆ ರೀತಿಯಲ್ಲಿ ನಮ್ಮ ಸಂತ ಸಮಿತಿಯನ್ನು ಮುಂದೆ ಹೋಗ್ತಾ ಇದ್ದೇವೆ. ಆದರೆ ಇಲ್ಲಿ ಈಗ ಈ ಅರೆಸ್ಟ್ ಮಾಡಿದ ವಿಷಯವನ್ನು ಅವರು ಬೇಡ್ಕೊಳ್ಳಿಲ್ಲ. ಅಲ್ಲಿದ್ದ ಜಮಾತ್ ಇಸ್ಲಾಮಿಯನ್ನು ಅವರು ಬ್ಯಾನನ್ನು ಅವಾಯ್ಡ್ ಮಾಡಿ ಹಿಂದೂಗಳಿಗೆ ಬೇಕಾಗಿ ಕೆಲಸ ಮಾಡಿ ಹಿಂದೂಗಳ ಸಂರಕ್ಷಣೆ ಬೇಕಾಗಿ ಅವರ ಗವರ್ಮೆಂಟಿಗೆ ಅಪೋಸ್ ನಾವು ಮಾಡಲಿಲ್ಲ. ಹಿಂದೂಗಳಿಗೆ ಬೇಕಾದ ಮೈನಾರಿಟಿ ರೈಟ್ಸ್ ಇಂದ ಬಾಂಗ್ಲಾದೇಶ್. ಇಲ್ಲಿ ನಮ್ಮ ಶರಣ್ ಪಂಪಲ್ಲಿ ಹೇಳಿದ ಹಾಗೆ ಇಲ್ಲಿ ಏನಾದರೂ ಸಣ್ಣ ಒಂದು ವಿಷಯ ಇದ್ದರೆ ನಮ್ಮ ಕೆನಡಾ ಅಮೇರಿಕಾ ಹಾಗೂ ಇಂಗ್ಲೆಂಡ್ ಬಾಕಿ ಎಲ್ಲರೂ ಮಾತಾಡ್ತಾರೆ. ಅಲ್ಲಿ ಇಂಡಿಯಲ್ಲಿ ಅವರು ಅಲ್ಪಸಂಖ್ಯಾತರನ್ನು ದ್ರೋಹ ಮಾಡ್ತಾರೆ ಅಂತ ಹೇಳ್ತಾರೆ. ಆ ಮಾತು ಮಾಡುವವರು ಇಲ್ಲಿ ಬಾಂಗ್ಲಾದೇಶಲ್ಲಿ ಇಷ್ಟು ವಿಷಯಗಳಾದ ಮೇಲೆ ವೈ ದಿ ಆರ್ ಅವರು ಯಾಕೆ ಮಾತಾಡೋದಿಲ್ಲ? ಯಾಕೆ ಅಮೆರಿಕನ್ ಎಂಬಸಿ ಇದರ ವಿಷಯದಲ್ಲಿ ಮಾತಾಡಲಿಲ್ಲ? ಎಲ್ಲಿದೆ ನಮ್ಮದು UN ಎಲ್ಲಿದೆ? UN ಯಾಕೆ ಮಾತಾಡೋದಿಲ್ಲ? ಆಗ ವರ್ಲ್ಡ್ ಲೀಡರ್ಸ್ ಎಲ್ಲ ಸುಮ್ಮನೆ ಕೂತಿದ್ದಾರೆ. ಅದು ಕಾರಣ ಆದಷ್ಟು ಬೇಗ ಈ ಸ್ವಾಮೀಜಿಯನ್ನು ಹೊರಗೆ ತರಬೇಕು, ಅವರಿಗೆ ಬೇಲ್ ಕೊಡಬೇಕು. ಈ ರೀತಿಯಲ್ಲಿ ಹಿಂದೂಗಳ ಮೇಲೆ ಇದು ಆಕ್ರಮಣ ನಿಲ್ಲಿಸಬೇಕಂತ ಇದೇ ವಿಷಯ ಹೇಳೋದಾದ್ರೆ, ಬಾಂಗ್ಲಾದೇಶದಿಂದ ಬಂದು ನಾವು ಪಶ್ಚಿಮ ಬಂಗಾಳಿಗೆ ಮುಟ್ಟಿದ್ರೆ, ನಿನ್ನೆ ನನಗೆ ಪಶ್ಚಿಮ ಬಂಗಾಳಿದ್ದ ನಮ್ಮೊಂದು ಸ್ವಾಮೀಜಿಗಳ ಫೋನ್ ಬಂದಿದೆ. ಅವರು ತುಂಬ ಫೋಟೋ ಕಳಿಸಿದ್ದಾರೆ. ನೋಡಾಗ ಸಂಕಟ ಆಗ್ತದೆ. ಮಠ ಮಂದಿರಗಳಿಗೆ ಬೆಂಕಿ ಹಾಕೋದು, ಕಾಷಾಯ ವಸ್ತ್ರ ಹಾಕಿ ಹೊರಗೆ ಹೋಗೋರ ಪೆಟ್ಟು ಬೆಳೆದು ಅವರ ತಲೆಯಿಂದ ರಕ್ತ ಬರ್ತಾ ಇದೆ. ಸ್ವಾಮೀಜಿಗಳ ಬಟ್ಟೆಯನ್ನು ಬಿಡ್ತಾ ಇದ್ದಾವೆ. ಇದೆಲ್ಲ ಭಾರತದ ಒಂದು ಭಾಗವಾದ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದ್ದೇವೆ. ಈ ರೀತಿಯಲ್ಲಿ ಹಿಂದೂಗಳ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ಲಿಕ್ಕೆ ಆ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ. ನೋಡು, ಇಲ್ಲಿ ನಮ್ಮ ಹತ್ರ ಮೊನ್ನೆ ನಮ್ಮ ಕೇರಳದ ಬಡಿ, ಕಾಸರಗೋಡಿನ ಬಡಿಯಲ್ಲಿರುವ ಎಷ್ಟೋ ಶ್ರೇಷ್ಠ ಶಂಕರಾಚಾರ್ಯ ಪರಂಪರೆ ಮಠವಾದ 2ನೇ ಸ್ವಾಮೀಜಿಗಳು ಹೋಗೋ ದಾರಿಯಲ್ಲಿ ಅವರ ಗಾಡಿಗೆ ಪೆಟ್ಟಾಕಿದೆ. ಇದರಲ್ಲಿ ಇವರು ಆಸಿಡ್ ಟೆಸ್ಟ್ ಮಾಡಿ ನೋಡುದು ಹೇಗೆ ಅಂತೇಳಿ. ಅದ ಕಾರಣ ನನ್ನ ಅಭ್ಯರ್ಥನೆ, ನಾವು ಹಿಂದೂಗಳು ಎಲ್ಲರೂ ಒಟ್ಟಿಗೆ ಇರಬೇಕು. ನಾವು ಒಂದು ವಿಷಯ ಬರುವಾಗ ಮಾತ್ರ ಒಟ್ಟಿಗೆ ಆದರೆ ಸಾಲದು. ನಮ್ಮ ಪರಮಪೂಜನೀಯ ಮೋಹನ್ ದಾಸ್ ಜಿ ಅವರು ಹೇಳಿದ್ದಾರೆ, ಸ್ವಾಮೀಜಿಯವರು ಹೇಳಿದ್ದಾರೆ, ನಾವು ಮನೆಯಲ್ಲಿ ನಾವು ವಾಲಂಟಿಯರ್ಸ್ ಆಗಬೇಕು, ಮನೆಯಲ್ಲಿ ನಾವು ಫೈಟರ್ಸ್ ಆಗಬೇಕು. ಎಲ್ಲ ಹಿಂದೂಗಳನ್ನು ಹಿಂದೂ ಸಂರಕ್ಷಣೆಗೆ ಬೇಕಾಗಿ ಹೋರಾಡಲಿಕ್ಕೆ ರೆಡಿ ಆಗಬೇಕು. ಈಗ ವಿಶ್ವ ಹಿಂದೂ ಪರಿಷತ್ತನ್ನು ಒಳ್ಳೆ ನಿರ್ಣಯ ತಗೊಂಡಿದ್ದಾರೆ. ಈಗ ಇಡೀ ಕರ್ನಾಟಕದಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ಮೆರವಣಿಗೆಯನ್ನು ಹಾಗೂ ಒಂದು ಸಭಾ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವರು ತೀರ್ಮಾನ ತಗೊಂಡಿದೆ. ಅದಕ್ಕೆ ಅಖಿಲ ಭಾರತೀಯ ಸಂತ ಸಮಿತಿಯ ಸಂಪೂರ್ಣ ಬೆಂಬಲ ಇದೆ. ನಾವು ಸಂತರೆಲ್ಲ ನಿಮ್ಮೊಟ್ಟಿಗೆ ಇದ್ದೇವೆ. ಯಾವ ಕಾರಣಕ್ಕೆ ನಮ್ಮ ಹಿಂದೂಗಳ ಮೇಲೆ ಇದ್ದ ಯಾವ ಅಟ್ಯಾಕ್ ಆಗಲಿ ಅದನ್ನು ಸಹಿಸಲಿಕ್ಕೆ ಆಗುವುದಿಲ್ಲ. ಇದನ್ನು ಕಂಟಿನ್ಯೂ ಮಾಡ್ತೇವೆ. ಯಾವ ಕಾರಣಕ್ಕೆ ಇದನ್ನು ನಾವು ಒಪ್ಪುವುದಿಲ್ಲ. ಇವರನ್ನು ಆದಷ್ಟು ಬೇಗ ಬೇಳ್ಕೊಳ್ಬೇಕು. ಅದಕ್ಕೆ ಬೇಕಾದ ರೀತಿಯಲ್ಲಿ ನಮ್ಮ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಅಲ್ಲಿ ನಮ್ಮ ವರ್ಲ್ಡ್ ಲೀಡರ್ಸ್ನ ಹತ್ರ ಫೋರ್ಸ್ ಮಾಡಬೇಕು, ಅವರ ಒತ್ತಾಯ ಮಾಡಬೇಕು. ನಮ್ಮ ಭಾರತ ಸರ್ಕಾರ ಇದರಲ್ಲಿ ಬೇಕಾದ ರೀತಿಯಲ್ಲಿ ಮಾಡಬಹುದು ನಮಗೆ ನಂಬಿಕೆ ಇದೆ. ಆದ್ರೆ ಸಹ ನಾವೆಲ್ಲ ಒಟ್ಟಿಗೆ ಪ್ರತಿಭಟನೆಗಳನ್ನು ಮಾಡಿಕೊಂಡು ಇದು ದೊಡ್ಡ ವಿಷಯ ಆಗಿ ಭಾರತದಲ್ಲಿ ಒಂದು ಹಿಂದೂ ಸನ್ಯಾಸಿಯನ್ನು ಮುಟ್ಟಿದ್ರೆ ಭಾರತದಲ್ಲಿದ್ದ ಹಿಂದೂಗಳು ಸುಮ್ಮನೆ ಕೂರುವುದಿಲ್ಲ ಅಂತ ಈ ವಿಶ್ವಕ್ಕೆ ತೋರಿಸಿಕೊಡೋ ರೀತಿಯಲ್ಲಿ ಪ್ರತಿಭಟನೆ ಆಗಬೇಕೆಂದು ಹೇಳಿಕೊಂಡು ಆದಷ್ಟು ಬೇಗ ಸ್ವಾಮೀಜಿಗೆ ಬಿಡುಗಡೆ ಆಗಲಿ ಭಗವಂತ ಹತ್ರ ಪ್ರಾರ್ಥನೆ ಮಾಡ್ತಾ ಈ ಕಾರ್ಯಕ್ರಮವನ್ನು ನಡೆಸಿದ ವಿಶ್ವ ಹಿಂದೂ ಪರಿಷತ್ತಿನ ಇವರಿಗೆ ತುಂಬ ಅಭಿನಂದನೆಗಳು. ಹಿಂದೂಗಳಿಗೆ ಎಲ್ಲಿಯಾದ ಏನಾದ ತೊಂದರೆ ಬಂದರೆ ಸ್ಪಂದನೆ ಮಾಡಲಿಕ್ಕೆ ನಮಗೊಂದು ಸಂಘಟನೆ ಇದೆ. ಅದೇ ವಿಶ್ವ ಹಿಂದೂ ಪರಿಷತ್ತು ಇನ್ನು ಮುಂದಕ್ಕೆ ಇದೇ ರೀತಿಯಲ್ಲಿ ಮುಂದೆ ಹೋಗಬೇಕು. ಇದಕ್ಕೆ ಎಲ್ಲ ಆಶೀರ್ವಾದಗಳನ್ನು ಹೇಳ್ತಾ ನಮಸ್ತೆ. ಶ್ರೀ ಸರ್ವಸಿದ್ಧಿ ಪ್ರದಾಯಕಾಯ ನಮಃ. ಶ್ರೀ ವ್ಯಾಸ ರಘುಪತಿಭ್ಯಾಂ ನಮಃ.
ಸರ್ವಪ್ರಥಮವಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪೂಜನೀಯರೇ, ಹಾಗೆ ವಿಶ್ವ ಹಿಂದೂ ಪರಿಷತ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಕರ್ನಾಟಕ ಪ್ರದೇಶದ ಶ್ರೀಯುತ ಎಂ ಬಿ ಪುರಾಣಿಕ್ ಅವರು, ಹಾಗೆ ಎಲ್ಲ ಸಂಘಟನೆಯ ಕಾರ್ಯಕರ್ತರು, ಪದಾಧಿಕಾರಿಗಳು, ತುಂಬ ಸಂತೋಷ ಆಗ್ತಾ ಉಂಟು. ಯಾಕಂತ ಹೇಳಿದರೆ ಪುರಾಣಿಕ್ ಅವರು ಹೇಳಿದರು, ಎಲ್ಲ ಸ್ವಾಮೀಜಿಯವರು ಹೇಳಿದರು, ಇಂತಹ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಇದು ಕೇವಲ ಇಸ್ಕಾನಿಗೆ ಬಂದಂತಹ ತೊಂದರೆ ಅಲ್ಲ, ಇದು ಧರ್ಮಕ್ಕೆ ಬಂದಂತಹ ಒಂದು ವಿಷಮ ಪರಿಸ್ಥಿತಿ. ನಾವೆಲ್ಲರೂ ಒಟ್ಟಿಗೆ ಸೇರಬೇಕು. ಇವತ್ತು ಸೇರದಿದ್ದರೆ ಇನ್ನು ತುಂಬ ತಡ ಆಗುತ್ತೆ ಅನ್ನೋ ಒಂದು ಮನವರಿಕೆಯನ್ನು ಮಾಡಿ ಎಲ್ಲರಿಗೂ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘದ ಪರವಾಗಿ ಇಲ್ಲಿ ನೆರೆದಿರುವಂಥ ಎಲ್ಲ ಪೂಜ್ಯನೀಯರಿಗೆ, ನೀವು ಒಬ್ಬರೇ ಇಲ್ಲ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ. ಇದು ನಿಮಗೆ ಬಂದಂತಹ ಕಷ್ಟ ಅಲ್ಲ, ನಾಳೆ ಇದು ಎಲ್ಲರಿಗೆ ಬರುವಂತಹ ಕಷ್ಟ ಆಗಿರ್ಬೋದು. ಆದ್ದರಿಂದ ನಾವೆಲ್ಲರೂ ಒಟ್ಟುಗೂಡಬೇಕು, ಇದನ್ನು ಪ್ರತಿಭಟಿಸಬೇಕು, ಇದರ ವಿರುದ್ಧ ನಾವೆಲ್ಲರೂ ಒಂದು ಸಂಘಟಿತರಾಗಬೇಕು, ನಮ್ಮಲ್ಲಿ ಒಂದು ಶಕ್ತಿ ಬರಬೇಕು, ಬಲ ಬರಬೇಕು ಅಂತ ಹೇಳಿ ಅವರೆಲ್ಲರೂ ಅಮೂಲ್ಯ ಸಮಯವನ್ನು ನಮಗೆ ಇಲ್ಲಿ ಇವತ್ತು ಕೊಡ್ತಾ ಇದ್ದಾರೆ. ಆದ್ದರಿಂದ ನೆರೆದ ಎಲ್ಲ ಪೂಜ್ಯನೀಯರಿಗೆ, ಎಲ್ಲ ಪದಾಧಿಕಾರಿಗಳಿಗೆ, ವಿಶ್ವ ಹಿಂದೂ ಪರಿಷತ್ನ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಕಾರ್ಯಕರ್ತರಿಗೆ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘದ ಪರವಾಗಿ ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು, ಹಾರ್ದಿಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. बोलो भारत माता की, अयोध्यापति सीतापति रामचंद्र भगवान की, भारत माता की, कृष्णचंद्र भगवान की, रामचंद्र भगवान की, अखंड भारत माता की.